ಅದಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿನೇ ಇರಬೇಕು ಇನ್ಸ್ಪೆಕ್ಟರ್. ಜೀವ ಚಾಕು ಹಿಡ್ಕೋತಾನೆ ಅಂತ, ಇನ್ಸ್ಪೆಕ್ಟರ್ ರಿವಾಲ್ವರ್ ನಿಂದ ಗುರಿ ಇಡ್ತಾರೆ ಅಂತ ಇದೆಲ್ಲ ಮುಂಚೆನೆ ಗೊತ್ತಿರೋರ್ ತರ ಮಾಸ್ಕ್ ಹಾಕೊಂಡವನ್ ಹೇಗ್ ಬಂದ ಆತ್ಗೆ? ಕರೆಕ್ಟ್. ಹಾ, ಅಂದ್ರೆ ಅವನ್ ಯಾರೋ ಏನೋ ಹತ್ರ ಇದ್ಕೊಂಡೆ ಒಬ್ಸರ್ವ್ ಮಾಡಿರ್ಬೇಕು, ಇಲ್ಲ ನಮಗ್ ಹತ್ರದವನೇ ಆಗಿರ್ಬೇಕು. ಹಾಸಿನಿ, ನಾವ್ ಇದನ್ನ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಪೊಲೀಸ್ ಅವ್ರ ಕೆಲ್ಸ, ಅವರೇ ಮಾಡ್ತಾರೆ. ಅವ್ರ ತಲೆಗೆ ಏಟಾಗಿದೆ, ಹೀಗಿರ್ಬೇಕಾದ್ರೆ ಏನ್ ಯೋಚಿಸ್ತಾರೆ? ಯೋಚನೆ ಮಾಡ್ತಾ ಇದ್ದೀನಿ. ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಡ್ರೈವರ್ ಜೀವ ಅಮ್ಮವ್ರ ಉತ್ಸವ ಇದೆ ಅಂತ ಸುಳ್ಳು ಹೇಳಿ ತಿಲೋತ್ತಮ ಮೇಡಮ್ ಹತ್ರ ಚಂದ ಕೇಳೋದಕ್ಕೆ ಯಾಕೆ ಬಂದಿದ್ದ? $2 ಲಕ್ಷಕ್ಕೋಸ್ಕರ ನೇರವಾಗಿ ಮನೆಗೆ ಯಾಕೆ ಬಂದಿದ್ನೋ? ಚಾಕು ಹಿಡ್ಕೊಂಡು ತಿಲೋತ್ತಮ ಅವ್ರನ್ನೇ ಯಾಕೆ ಅಟ್ಯಾಕ್ ಮಾಡಿದ್ನೋ? ಈ ಎಲ್ಲಾ ವಿಷಯದ ಬಗ್ಗೆ ಡೀಪ್ ಆಗಿ ಯೋಚಿಸ್ತಿದ್ದೀನಿ. ಇನ್ಸ್ಪೆಕ್ಟ್ರೆ, ಒತ್ತಡಕ್ಕೆ ಒಳಗಾಗ್ಬೇಡಿ. ನೀವು ತಕ್ಷಣ ಹೋಗಿ ಮೊದಲು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಎಲ್ಲ ವಿಷಯನೂ ಆದಷ್ಟು ಬೇಗ ನಿಮಗೆ ಗೊತ್ತಾಗತ್ತೆ. ಜೀವ ಅಂದ್ರೆ ಕಾಕಿ ಬಟ್ಟೆ ಹಾಕೊಂಡಿದ್ರಲ್ಲ ಅವ್ರ? ಹಾ, ಪ್ಯಾಂಟ್ ಕೂಡ ಕಾಕಿನೇ, ಕುತ್ತಿಗೆಗೆ ಬ್ಲಾಕ್ ಮಫ್ಲರ್ ಹಾಕೊಂಡಿದ್ದ. ಆರಾಮಾಗಿ ಬಂದು ಸೋಫಾ ಮೇಲೆ ಕುತ್ಕೊಂಡು ಜ್ಯೂಸ್ ಬೇರೆ ಕುಡ್ದ. ಆದ್ರೆ ಅತ್ತೆ ಮಾಡಿರೋ ಸ್ಪೆಷಲ್ ಜ್ಯೂಸು ಯಾರಿಗ್ ಸಿಕ್ತೋ ಗೊತ್ತಿಲ್ಲ. ಗ್ಲಾಸ ನೀನೇ ಬದಲಾಯಿಸ್ದಲ್ಲ ಅಕ್ಕ? ಜಸ್ಟ್ ಫಾರ್ ಫನ್. ನೀನ್ 5 ನಿಮಿಷ ಹಾಡ್ಕೊಂಡ್ ಮಾಡಿದಂತ ನಾಟಕ ಏನೆಲ್ಲ ಆಗೋಯ್ತು ಅಂತ ನೋಡಿದ್ಯಾ? ಆ ಭಯಕ್ಕೆ ಬದ್ರಿನಾಥ ಬಿಕ್ಕಿ ಬಿಕ್ಕಿ ಅಳತಿದ್ರೆ ಸಮಾಧಾನ ಮಾಡೋದಕ್ಕೆ ಮೊಮ್ಮಗನ್ ಎತ್ಕೊಂಡು ಗಾರ್ಡನ್ ಹೋಗಿದ್ದಾರೆ ಡ್ಯಾಡ್. ಅಬ್ಬಾ, ನಡೆದಿದ್ದನ್ನ ನೋಡಿದ್ಮೇಲೂ ಪದೇ ಪದೇ ಅದ್ರ ಬಗ್ಗೆನೇ ಯಾಕೆ ಡಿಸ್ಕಸ್ ಮಾಡ್ತೀರಾ? ಇನ್ನೇನ್ ನೋಡ್ಬೇಕು ಅನ್ಕೊಂಡಿದ್ಯಾ ಹೊಸದಾಗಿ? ನೈನಿ ಹಿಂದೆ ಹೋಗಿದ್ನಲ್ಲ, ವಿಶಾಲ್ನ ನೋಡ್ಬೇಕು ಅನ್ನಿಸ್ತಿದೆ. ಸೀತೆ ಯಾಕೆ ಒಬ್ಳೇ ಮನೆಗ್ ಬಂದ್ಲು ಅಂತ. ಹುಷಾರಾಗಿ ಎತ್ತಿಡಿ, ಕೆಳಗ್ ಬಿದ್ರೆ ಒಡೆದೋಗ್ಬಿಡುತ್ತೆ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಕೆಲ್ಸ ಮಾಡ್ತಾ ಇದೀವಿ. ಆಹಾ, ಈ ತರ ಚಿಕ್ಕ ಚಿಕ್ಕ ಡಬ್ಬಿಗಳನ್ನ ಆ ಕಡೆಯಿಂದ ಈ ಕಡೆ ಎತ್ತಿಡೋದು ಒಂದ್ ಕೆಲ್ಸನಾ? ಈ ಕೆಲ್ಸ ಬೇಕಾದ್ರೆ ನನ್ ಮಗ ಬಾನ, ಸುಮನಾ ಮಗಳು ಗಾನವಿ ಕೂಡ ಮಾಡಬಹುದು. ಜೋಗಯ್ಯ ಶಾಸ್ತ್ರಿ ಮೊಮ್ಮಕ್ಕಳು ಕೂಡ ಮಾಡ್ತಾಳೆ ಅಂತ ಹೇಳ್ಬೇಕಿತ್ತು. ಹಾ, ಅವಳಿದನ್ನ ಒಂದೇ ಕೈಯಲ್ಲಿ ಮಾಡ್ ಮುಗಿಸ್ತಾಳೆ. ಹಾಸಿನಿ, ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು. ಅತ್ತಿಗೆ, ಇವತ್ತು ಇವ್ರ ಕೆಲ್ಸ ಅವ್ರ ಕೆಲ್ಸ ಅಂತ ಸಪರೇಟ್ ಆಗಿ ಯಾವ್ದೂ ಇಲ್ಲ. ಎಲ್ರು ಕ್ಲೀನ್ ಮಾಡೋ ಕೆಲ್ಸದಲ್ಲಿ ಭಾಗಿಗಳಾಗ್ಬೇಕು ಅಷ್ಟೇ. ಈಗ್ಲೇ ಬಾತ್ರೂಮ್ ಮಾಡ್ಬಿಟ್ ಬಂದೆ. ಚಚೆ, ಲಂಡನ್ ಇಂದ ಬಂದು ಬಾತ್ರೂಮ್ ತೊಳೆಯೋದು ಅಂದ್ರೆ ಏನ್ ಮಾವ? ವಲ್ಲಭ, ನಮ್ ಕೆಲ್ಸ ನಾವ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಒಂದ್ ಕೈಯಲ್ಲಿ ಸೊರಿಯೋದು, ಇನ್ನೊಂದ್ ಕೈಯಲ್ಲಿ ಹೀಗ್ ಗುಜ್ಜೋದು. ಲಂಡನ್ ಅಲ್ಲಿ ತಾವ್ ಮಾಡಿದ ಕೆಲ್ಸ ಕೂಡ ಅದೇ ಅಂತ ಡೌಟ್ ಆಗ್ತಿದೆ. ಯಾಕೆ ಸಖಿ, ನನ್ ಗಂಡನ್ನ ಚೀಪ್ ಆಗಿ ನೋಡ್ತಾ ಇದ್ಯಾ? ಇಷ್ಟು ಚಿಕ್ಕ ಅಂಕಲ್ನ ನಾನ್ ಯಾಕೆ ಹಾಗೆ ನೋಡ್ಲಿ ಆಂಟಿ? ನಿಮ್ ಡಿಸ್ಕಷನ್ ಎಲ್ಲ ಆಮೇಲೆ ಮಾಡ್ಕೊಳ್ಳಿ. ಇವಾಗ ಕೈ ಚಾಚಿ. ಏನ್ ಕೊಡ್ತೀಯಾ? ಆಫರ್ ಅಲ್ಲ, ಪೊರ್ಕೆ.
ಅಭ್ಯಾಸ ಇಲ್ದಿರೋ ಕೆಲ್ಸ ಮಾಡು ಅಂದ್ರೆ ನಾನ್ ಹೇಗ್ ಮಾಡ್ಲಿ? ಕೈಯಲ್ಲಿ ಹೇಗ್ ಊಟ ಮಾಡ್ತೀರಾ ಹಾಗೆ ಮನೆ ಧೂಳನ್ ಝಾಡ್ಸಿ. ಸಿಂಪಲ್ ಯಾ. ಬೋಲೋ ಭಾರತ್ ಮಾತಾ ಕಿ ಜೈ. ಇತ್ತುಕೊಳ್ಳಿ ಅತ್ತೆ, ಇಟ್ಕೊಳ್ಳಿ. ಸರಿ, ಇದೆಲ್ಲ ಮುಗಿದ್ಮೇಲೆ ಧೂಳ್ ಹೊಡಿರಿ. ಮೊದ್ಲು ಇವಳ್ ಬುದ್ಧಿಗ್ ಮೆತ್ಕೊಂಡಿರೋ ಧೂಳನ್ ಹೊಡಿಬೇಕು. ಜೋರಾಗಿ ಹೇಳ್ಬೇಡಿ ಅತ್ತಿಗೆ. ಬಾವಲ್ಲ ಬಾ, ಉಜ್ಜೋದ್ ಹೇಳ್ಕೊಡ್ತೀನಿ ಹಿಂಗೆ. ಚಿಚಿ, ನನ್ ರೂಮ್ ನಾನೇ ಕ್ಲೀನ್ ಮಾಡ್ತಿದ್ನಲ್ವಾ, ನೀನ್ ಯಾಕೆ ನನ್ ಕೆಲ್ಸ ಎಲ್ಲ ಮಾಡ್ತಿದ್ಯಾ? ನಂದು ನಿಂದು ಅಂತ ಬೇರೆ ಯಾಕೆ ಅನ್ಕೋಬೇಕು ಸುಮನ, ಇದು ನಮ್ಮನೆ. ನಿಮ್ಮನ್ನೇ ಹೊರಗ್ನವ್ರ ತರ ನೋಡ್ತಾಳೆ, ಇನ್ನು ಈ ಮನೆನ ಭಾಗ ಮಾಡಲ್ವಾ ಇವಳು? ಬಂದ್ರೆ ನೋಡಿ ನಾರದ ಮುನಿಗಳು. ಗಲಾಟೆ ಮಾಡೋದು ಮಾಡ್ಸೋದು ನೀನೆ. ವಿಕ್ರಾಂತ್ ಅವ್ರೆ, ನೀವ್ ಯಾಕೆ ಬಂದ್ರಿ ಇಲ್ಗೆ? ಮಾರ್ಕರ್ ಪೆನ್ ಬೇಕದ್ಗೆ? ಅದನ್ ಸುಮ್ನೆ ತಗೊಂಡ್ ಹೋಗಿ. ಸುಮನ ಕೆಲ್ಸ ಮಾಡ್ಬೇಕಾದ್ರೆ ನೀವ್ ಅಡ್ಡ ಬರ್ಬೇಡಿ. ಆಯ್ತು ಅದ್ಗೆ. ಹಾ ಅದ್ಕೆ ಬರೀ ಮೇಲ್ಮೇಲೆ ಒರ್ಸಿ ಸಾಕು, ವಾರ್ಡ್ರೋಬ್ ಒಳಗಡೆ ಎಲ್ಲ ಒರ್ಸೋದೇನ್ ಬೇಡ. ಆಯ್ತು. ಅವ್ರು ಹೇಗ್ ಹೇಳ್ತಾರ ನೋಡಕ್ಕ, ಮನೆ ಎಲ್ಲ ಕ್ಲೀನ್ ಮಾಡಿ ವಾರ್ಡ್ರೋಬ್ ನ ಹಾಗೆ ಬಿಡ್ಬೇಕಂತೆ. ಮಾಡೋಣ ಬಿಡು, ವಾರ್ಡ್ರೋಬ್ ಅಲ್ಲಿ ಇರೋದೆಲ್ಲ ಹೊರಗಿಡು. ಸರಿ ಅಕ್ಕ. ಎಲ್ಲ ಬರ್ಕೊಂಡಿದ್ಯಲ್ವಾ? ಯಜಮಾನ್ರೆ, ವಿಕ್ರಾಂತ್ ಅವ್ರ ರೂಮ್ ಅಲ್ಲಿ ಕೆಲವು ಇನ್ವಿಟೇಷನ್ ಕಾರ್ಡ್ಸ್ ಇತ್ತು, ತಗೊಂಡ್ ಬಂದೆ. ಏ ವಿಕ್ರಾಂತ್, ಇವೆಲ್ಲ ನಿನ್ಗೆ ಯಾಕೋ? ನನ್ನ ಫ್ರೆಂಡ್ಸ್ ನ ಇನ್ವೈಟ್ ಮಾಡೋಣ ಅನ್ಕೊಂಡಿದ್ದೆ. ವಿಕ್ಕಿ, ನನ್ ಕಾಲೇಜ್ ಮೇಟ್ಸ್ ಇಬ್ರಿದ್ದಾರೆ, ಅವ್ರಿಗೂ ಕಾರ್ಡ್ ಕಳ್ಸು, ತುಂಬಾ ಖುಷಿ ಪಡ್ತಾರೆ. ಆಯ್ತು ಅದ್ಗೆ. ಮೊದ್ಲು ಗೆಸ್ಟು, ಆಮೇಲೆ ಫ್ರೆಂಡ್ಸು. ಯಾ ಅಡ್ರೆಸ್ ಹೇಳಿ ಬ್ರೋ. ಪುಷ್ಪಲತಾ ಜ್ಯೋತಿ ಅವರು. ಬ್ರೋ, ನಮ್ ಶೂ ಕಂಪ್ನಿ ಓಪನ್ ಆಗ್ಬೇಕಾದ್ರೆ ಇವರು ತೊಂದರೆ ಮಾಡಿದ್ರಲ್ವಾ? ಕ್ರಿಟಿಸೈಸ್ ಮಾಡೋರು ನಮ್ ಹಿತೈಷಿಗಳು ಕಣೋ. ಅಮ್ಮೋರ್ ಜಯಂತ್ಯೋತ್ಸವಕ್ಕೆ ಕಾಂಪಿಟೇಟರ್ಸ್ ಕರೆಯೋಣ ಯಜಮಾನ್ರೆ. ಇದು ಸ್ಪಿರಿಟ್ ಅಂದ್ರೆ. ಆಗಿದ್ದಾಗ್ಲಿ ಎಲ್ರಿಗೂ ಕಳ್ಸ್ಬಿಡಿ, ಗ್ರ್ಯಾಂಡ್ ಆಗಿ ಮಾಡೋಣ. ಕೇಕ್ ಕಟ್ ಮಾಡಿ ನಯನಿ ಮಾತ್ರ ತಿನ್ನಲ್ಲ ಮಾಮ್, ನಾವುಗಳು ಒಂದ್ ಪೀಸ್ ತಿನ್ನೋದು ತಪ್ಪಿದ್ದಲ್ಲ. ಅವಳ ಜೊತೆ ನಾವು ಮೇಲ್ ಹೋಗ್ಬೇಕಾಗತ್ ಗೊತ್ತಾ? ನಿನಗ್ ಗೊತ್ತಿರೋದು ಇಷ್ಟೇ ವಲ್ಲಭ, ನಾಳೆ ಕೇಕನ್ನ ಯಾರು ಕೂಡ ತಿನ್ನಲ್ಲ. ತರ್ಸಾಗೋಗಿದ್ಯಾ ಆಂಟಿ? ತರದೇ ಇದ್ರೆ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೆ ಸಖಿ? ಮಾಮ್, ನೀವೇನ್ ಪ್ಲಾನ್ ಮಾಡಿದ್ರೆ ಸ್ಟ್ರೇಟ್ ಆಗಿ ಹೇಳ್ಬಿಡಿ, ಇಲ್ಲ ಅಂದ್ರೆ ಟೆನ್ಷನ್ ಅಲ್ಲಿ ನಾನು ಇವಾಗ ಸತ್ತೋಗ್ತೀನಿ ಅಷ್ಟೇ. ವಿಶಾಲ್ ಕೇಕ್ ಆರ್ಡರ್ ಮಾಡಿರೋ ಕಡೆ ನನಗ್ ಗೊತ್ತಿರೋರೆ ಕೆಲಸ ಮಾಡ್ತಿದ್ದಾರೆ. ಅವ್ರು ತಯಾರಿಸಿರೋ ಕೇಕನ್ನ ನಯನಿ ಕಟ್ ಮಾಡ್ಬೇಕಾದ್ರೆ ಕರೆಂಟ್ ಶಾಕ್ ಹೊಡೆದು ಸತ್ ಹೋಗ್ತಾಳೆ. ಓ ಮೈ ಗಾಡ್. ಅಯ್ಯೋ ಅನ್ಸ್ತಿದ್ಯಾ? ಅವಶ್ಯಕತೆ ಇಲ್ಲ, ಅವಳು ಸಾಯ್ಬೇಕು ಅಷ್ಟೇ. ನಾನೇನೆ ಕೇಕ್ ಕಟ್ ಮಾಡ್ತಾಳೆ ಅಂತ ಗ್ಯಾರಂಟಿ ಏನ್ ಮಾಮ್? ಪಕ್ಕದಲ್ಲಿ ವಿಶಾಲ್ ಇದ್ರು ಪರವಾಗಿಲ್ಲವಲ್ಲಭ. 1+1 ಆಫರ್ ಅಂತ ಇಬ್ರು ಹೊರಟು ಹೋಗ್ತಾರೆ. ನಾಳೆ ಅವ್ರನ್ನ ಕರೆಸ್ತೀನಿ, ವೇಟ್ ಅಂಡ್ ಸಿ. ಹೋಗೇನ್ ಬೇಕೋ ಕೇಳು. ಅಷ್ಟು ವ್ಯಂಗ್ಯ ಯಾಕ್ರಿ? ವಿಷಯ ಹೇಳಿ. ಮೊದ್ಲು ಬಾಗ್ಲಾಕು. ಇಷ್ಟು ದಿನ ಆದ್ಮೇಲೆ ನಿಮ್ಗೆ ನನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅನ್ಸ್ತಿದ್ಯಾ? ನಿನ್ ತಲೆ ಕಡೆ, ನಿನ್ ತಲೆ. ನಿನ್ ಜೊತೆ ಡೊಯೇಟ್ ಆಡ್ಬೇಕು ಅಂತ ಕರ್ದಿಲ್ಲ ನಾನು.
ಮತ್ತೆ ವಾರ್ಡ್ರೋಬ್ ಯಾರು ಕ್ಲೀನ್ ಮಾಡಿದ್ದು? ನಾನೇ. ಆ ಕೆಲಸ ಯಾಕೆ ಮಾಡ್ದೆ? ಇದ್ ಚೆನ್ನಾಗಿದೆ ರೀ. ಗಾಯತ್ರಿ ಅತ್ತೆ ಜಯಂತ್ಯೋತ್ಸವಕ್ಕೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಂತ ಆರ್ಡರ್ ಹಾಕದ್ಮೇಲೆ ಕ್ಲೀನ್ ಮಾಡ್ದೆ ಹೇಗಿರ್ಲಿ? ಕಬೋರ್ಡ್ ಒಳಗಡೆ ಧೂಳ್ ಹೇಗೆ ಬರುತ್ತೆ? ನಾನೇನಾದ್ರೂ ಬಚ್ಚಿಟ್ಟಿರ್ತೀನಿ ಅಂತ ನಾಚಿಕೆ ಇಲ್ದಂಗೆ ಚೆಕ್ ಮಾಡಕ್ ಹೋಗಿರ್ತೀಯ. ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ವಾಲೆಟ್ ತಗೊಂಡ್ ಹೋಗೋ ನೀವು ವಾರ್ಡ್ರೋಬ್ ಅಲ್ಲಿ 5 ರೂಪಾಯಿ ಇಡ್ತೀರಾ? ಯಾವಾಗ್ಲೂ ಬರೀ ದುಡ್ಡು ಅಷ್ಟೇ ಅಲ್ವೇ, ಬೇರೆ ಬೆಲೆ ಬಾಳೋ ವಸ್ತುಗಳು ಇವೆ. ಅವುಗಳಿಗೆ ಬೆಲೆ ಕಟ್ಟಬೇಕು ಅಂದ್ರೆ ಈ ಜನ್ಮ ಸಾಕಾಗಲ್ಲ. ಆತರ ವಿಷಯ ಇದ್ದಾಗ ನನ್ ಜೊತೆ ಡಿಸ್ಕಸ್ ಮಾಡಿ ಬಚ್ಚಿಡೋದನ್ ಬಿಟ್ಟು ಸ್ವಂತವಾಗೇನೋ ಮಾಡಕ್ ಹೋದ್ರೆ ನೋಡಿ ಈ ತರ ಕಳ್ದೋಗತ್ತೆ. ಅಷ್ಟೊಂದು ಈಸಿಯಾಗಿ ಹೇಳ್ತಾ ಇದೆಯಲ್ಲ ನೀನು. ಆ ರಿಪೋರ್ಟ್ಸ್ನೆಲ್ಲ ನೀನು ಎತ್ತಿಟ್ಕೊಂಡಿಲ್ವಾ? ರಿಪೋರ್ಟ್ಸಾ? ಯಾವ ರಿಪೋರ್ಟ್ಸು? ಅದು ರಿಪೋರ್ಟ್ ಅಂದ್ರೆ ಅದು ನಮ್ ಕಂಪ್ನಿ ಫೈನಲ್ ಅಕೌಂಟ್ಸ್ಗೆ ಸಂಬಂಧಿಸಿದ್ದು. ಇನ್ನು ನಮ್ಮ ಆಡಿಟರ್ ಕೊಡ್ಬೇಕದನ್ನ. ಹೆಸರಿಗೆ ಮಾತ್ರ ನನ್ ಕೋಟ್ಯಾಧೀಶ ಅಷ್ಟೇ. ಯಾವ ಕಂಪನಿಯಲ್ಲಿ ಎಷ್ಟ್ ಲಾಭ ಬರುತ್ತೆ ಅಂತ ಯಾವತ್ತಾದ್ರೂ ನೀವ್ ನಂಗೆ ಹೇಳಿದೀರಾ? ಈಗ ರಿಪೋರ್ಟ್ಸ್ ಕಾಣಿಸ್ತಿಲ್ಲ ಅಂತ ನನ್ನ ಕೇಳಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನೇ ಕ್ಲೀನ್ ಮಾಡಿದೆ ಅಲ್ವಾ? ನಿನ್ಗೆ ಯಾವ ಪೇಪರ್ಸ್ ಸಿಗ್ಲಿಲ್ವಾ? ಪೇಪರ್ ಅಂದ್ರೆ ಒಂದ್ ಯಾವ್ದೋ ಸಿಕ್ಕಿತ್ತು, ನಾನೇನ್ ಓಪನ್ ಮಾಡಿ ನೋಡಿಲ್ಲ, ಹಾಗೆ ಎತ್ತಿಟ್ಟೆ. ಎಲ್ಲಿಟ್ಟಿದ್ಯಾ? ಅಲ್ಲಿ ನೋಡಿ, ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಜೊತೆ ಮಿಕ್ಸ್ ಆಗಿರುತ್ತೆ. ಯಾರಿಗಾದ್ರೂ ಸಿಕ್ಕಿದ್ರೆ ನಿಮಗ್ ಫೋನ್ ಮಾಡಿ ಹೇಳ್ತಾರ ಬಿಡಿ. ವಿಶಾಲ್ ಬ್ರೋಗೋ ನೈನಿ ಅತ್ಗೆಗೋ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಸುಮನಾ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದಲ್ವಾ? ಹಬ್ಬಾ, ಅವ್ರಿಗೆ ಸಂಬಂಧಪಟ್ಟಿರೋದಕ್ಕೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಿರೋದು. ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನೀವು ಮೋಸ ಮಾಡಿದಿರಲ್ವಾ? ನಂಗ್ ಗೊತ್ತಿಲ್ಲ ಅನ್ಕೊಂಡ್ರಾ? ಎಲ್ಲ ಗೊತ್ತು. ನೀವ್ ಒಳ್ಳೆಯವ್ರ ತರ ನಾಟಕ ಮಾಡ್ಕೊಂಡು ಎಲ್ರಿಗೂ ತಪ್ಪು ಲೆಕ್ಕ ತೋರಿಸಿ 100 ಕೋಟಿ ನುಂಗ್ಬೇಕು ಅಂತ ನೀವ್ ನೋಡ್ತಿದ್ದೀರಲ್ವಾ? ನಿನಗೆ ಹಾಗ ಅರ್ಥ ಆಯ್ತಾ? ನನ್ ಮಾತ್ ಕೇಳ್ರಿ, ತಲೆ ಕೆಡ್ಸ್ಕೋಬೇಡಿ. ಎಲ್ರೂ ಕೈಗೂ ಸಿಗಕ್ಕೂ ಮುಂಚೆ ಈ ದೇಶನೇ ಬಿಟ್ಟು ಹೋಗ್ಬಿಡೋಣ. ಹಲೋ, ಗುಡ್ ಮಾರ್ನಿಂಗ್ ಸರ್. ನಾನು ವಿಕ್ರಾಂತ್ ಮಾತಾಡ್ತಿರೋದು. ನಾವು ಕಳಿಸಿರೋ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ರಿಪೋರ್ಟ್ಸ್ ಏನಾರು ಬಂದಿತ್ತಾ? ಸಿಕ್ಕಿಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಹಲೋ ರಾಮು ಅವರೇ, ಕಾರ್ಡ್ ಬಂತಾ? ಓಕೆ ಸರ್. ಅದರಲ್ಲಿ ರಿಪೋರ್ಟ್ಸ್ ಏನಾರು ಇತ್ತಾ? ಮಿಸ್ ಆಗಿ ಕಳಿಸ್ಬಿಟ್ಟಿದ್ದೆ. ಸರಿ ಸರ್, ಥ್ಯಾಂಕ್ ಯು. ಅದ್ಗೆ ಯಾವಾಗ ಬಂದ್ರಿ ನೀವು? ನೀವ್ ಗಾಬ್ರಿಲಿ ಫೋನ್ ಮಾಡ್ತಾ ಇದ್ರಲ್ಲ, ಏನಾಗಿರ್ಬೋದು ಅಂತ ನೋಡ್ತಾ ಇದ್ದೆ ವಿಕ್ರಾಂತ್ ಅವ್ರೆ. ಗಾಬ್ರಿನಾ? ನನ್ಗ? ಅಯ್ಯೋ, ಆತರ ಏನು ಇಲ್ವಲ್ಲ. ಅದ್ಗೆ ಪ್ರಶಾಂತವಾಗಿರ್ಬೇಕಾದ್ರೆ ನಿಧಾನವಾಗಿ ಸ್ಪಷ್ಟವಾಗಿ ಮಾತಾಡ್ತಾರೆ. ಭಯ ಗಾಬ್ರಿಲಿ ಇರ್ಬೇಕಾದ್ರೆ ಹೀಗೆ ತಡವರಿಸ್ತಾರೆ. ನಾನು ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಲ್ವಾ, ಅದಕ್ಕೆ. ಅದ್ಗೆ ಹಾಗಂತ ಪ್ರಾಬ್ಲಮ್ ಏನಿಲ್ಲ. ಸಮಸ್ಯೆ ಇದ್ರೆ ಹೇಳ್ಕೊಳ್ಳಿ, ಪರಿಹಾರ ಯೋಚಿಸೋಣ. ಏನಿದೆ ಅಂತ ಹೇಳಿ ಅದ್ಗೆ? ಸರಿ, ಗೊತ್ತಾಗ್ದೆ ಕಳ್ಸಿರೋ ಆ ರಿಪೋರ್ಟ್ ಯಾವುದು ಅಂತ ಹೇಳಿ. ಕಾರ್ಡ್ ಕಳ್ಸಿರೋ ಗೆಸ್ಟ್ಗಳಿಗೆಲ್ಲ ಫೋನ್ ಮಾಡಿ ಕೇಳ್ತಿದ್ದೀರಾ ಅಂದ್ರೆ ಆ ರಿಪೋರ್ಟ್ಸ್ ತುಂಬಾ ಮುಖ್ಯವಾದ್ದು ಅನ್ಸುತ್ತೆ. ಖಂಡಿತವಾಗ್ಲೂ ಅದು ಈ ಮನೆಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಮನೆದಾ? ಇಲ್ಲ ಅದ್ಗೆ, ಆಫೀಸ್. ಸುಮನ ಹತ್ರ ಅದನ್ನೇ ಹೇಳ್ತಿದ್ದೆ ನಾನು. ಸುಳ್ಳ? ಹೌದು. ಇಲ್ಲ ಇಲ್ಲ ಅದ್ಗೆ, ಆಫೀಸ್ ಅಂದ್ರೆ ಕಂಪನಿ ಫೈನಲ್ ಅಕೌಂಟ್ಸ್ಗೆ ಸಂಬಂಧಿಸಿರೋದಿದು. ಆಡಿಟರ್ಗೆ ಕಳಿಸ್ಬೇಕಾಗಿರೋ ರಿಪೋರ್ಟು ಕನ್ಫ್ಯೂಸ್ ಮಾಡ್ಕೊಂಡು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಕಳಿಸ್ಬಿಟ್ಟೇನೋ ಅಂತ ಎಲ್ರಿಗೂ ಫೋನ್ ಮಾಡ್ತಿದ್ದೆ. ನೀವು ಬಂದ್ಬಿಟ್ರಿ. ಆಡಿಟರ್ಸ್ಗೆ ಅಕೌಂಟ್ಸ್ ಸಂಬಂಧಪಟ್ಟಿರೋ ರಿಪೋರ್ಟ್ಸ್ ಕೊಟ್ಟು 1 ತಿಂಗಳಾಯ್ತು. ಕೊಟ್ರ? ಮತ್ತೆ ಅವರು ಕೇಳಿದ್ರು ನನ್ನ? ಯಾರು ಕೇಳಿಲ್ಲ, ಕೇಳಿದ್ದಾರೆ ಅಂತ ನೀವ್ ಹೇಳ್ತಿದ್ದೀರಾ. ಇಲ್ಲ ಅದ್ಗೆ, ನಿಜನೇ. ಸರಿ,
ನಿಮ್ ಮಾತೆ ಕರೆಕ್ಟು ಅನ್ಕೊಳ್ಳೋಣ. ಹೋಗ್ಲಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅಂತ ಹೇಳ್ತೀರಾ ವಿಕ್ರಾಂತ್ ಅವ್ರೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದು ಏನಿದೆ ಅಂದ್ರೆ ಅದು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟು? ಸೆಕ್ಯೂರ್ಡ್ ಲೋನ್ಸ್ 48 ಕೋಟಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 52 ಕೋಟಿ 33 ಲಕ್ಷ, ಪ್ಲಾಂಟ್ ಅಂಡ್ ಮಿಷನರೀಸ್ 150 ಕೋಟಿ, ಕರೆಂಟ್ ಅಸೆಟ್ಸ್ ಅಂಡ್ ಲೋನ್ ಅಡ್ವಾನ್ಸಸ್ 295 ಕೋಟಿ 65 ಲಕ್ಷದ 23,000 ರೂಪಾಯಿ, ರಿಸರ್ವ್ ಫಂಡ್ 334 ಕೋಟಿ ರೂಪಾಯಿ. ನೋಡಿ ವಿಕ್ರಾಂತ್ ಅವರೇ, ಬ್ಯಾಲೆನ್ಸ್ ಶೀಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆ ರಿಪೋರ್ಟ್ ಏನೋ ನನಗೆ ಗೊತ್ತಿಲ್ಲ, ಅದಕ್ಕೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹೇಳ್ತಿರೋ ಇಲ್ವೋ ಅಂತ ನಾನ್ ನಿಮಗ್ ಬಲವಂತ ಮಾಡಲ್ಲ. ನಿಮಗ್ ಮಾತ್ರ ಉಪಯೋಗ ಅನ್ಕೊಂಡ್ರೆ ಪರವಾಗಿಲ್ಲ. ಎಲ್ರಿಗೂ ನಷ್ಟ ಅಂತ ಗೊತ್ತಾದ್ರೆ ಸುಮ್ನಿರಲ್ಲ. ಸರಿನಾ? ಸರಿ ಅದಕ್ಕೆ. ಕಮಲಮ್ಮ, ಓಹ್, ಬನ್ನಿ ಬನ್ನಿ. ಕುಡಿಯಕ್ ನೀರ್ ಕೊಡೋಣ ಅಂದ್ರೆ ಕೈ ಗಲೀಜಾಗ್ಬಿಟ್ಟಿದೆ. ಪರವಾಗಿಲ್ಲಮ್ಮ, ಶಾಸ್ತ್ರಿಗಳನ್ನ ಮಾತಾಡ್ಸೋಕೆ ಅವ್ರ ಮನೆ ಹತ್ರ ಹೋಗಿದ್ದೆ, ಅವ್ರು ಇರ್ಲಿಲ್ಲ. ದೇವಸ್ಥಾನದ ಹತ್ರ ಹೋಗಿದ್ದೆ, ಅಲ್ಲೂ ಇರ್ಲಿಲ್ಲ. ಹಬ್ಬಕ್ ಹೋದ್ರಲ್ಲ ಅವರು. ಹಬ್ಬಕ್ಕ? ಯಾರ ಮನೆ ಹಬ್ಬಕ್ಕಮ್ಮ? ಗಾಯತ್ರಿ ಪಾಪು ಯಾವ ಮುಹೂರ್ತದಲ್ಲಿ ಶಾಸ್ತ್ರಿಗಳಿಗೆ ಸಿಕ್ಕದ್ಲೋ ಏನೋ, ಈಗ ಅವ್ರನ್ನೂ ಹಬ್ಬಕ್ ಕರೆಯೋಂತವ್ರು ಸಿಕ್ಕಿದ್ದಾರೆ. ಗಾಯತ್ರಿಗ್ ಹಾಲ್ ಕೊಡ್ತಿರೋ ಆ ತಾಯಿ ನಯನಮ್ಮ ಹಬ್ಬಕ್ಕೆ ಮಗುನ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರಂತೆ. ನಿಮಗ್ ಹೇಳಿಲ್ವಾ? ಅಮ್ಮನವ್ರೆ ಹೇಳಕ್ ಬಿಡ್ಲಿಲ್ಲ ಅನ್ಸುತ್ತೆ. ಅದ್ಯಾಕ್ ಹಾಗೆ ಹೇಳ್ತಿದ್ದೀರಾ? ಶಾಸ್ತ್ರಿಗಳಲ್ಲಿ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕಮಲಮ್ಮ. ಯಾಕೆ, ಏನಾದ್ರೂ ತೊಂದ್ರೆನಾ? ಏನಿಲ್ಲ ಬಿಡು. ಏನೋ ತುಂಬಾ ಗಾಬರಿ ಮಾಡ್ಕೊಂಡಿದ್ದೀರಾ. ಕೈ ತೊಳ್ಕೊಂಡು ಕುಡಿಯಕ್ ನೀರ್ ತರ್ತೀನಿ, ಅವಾಗ ಹೇಳಿರಂತೆ. ವರಾಹ ಸ್ವಾಮಿಗೂ ಭೂದೇವಿಗೂ ಅಸುರ ಸಂಧ್ಯಾ ಕಾಲದಲ್ಲಿ ಹುಟ್ಟಿದವನೇ ನರಕಾಸುರ. ರಾಕ್ಷಸ ಜನ್ಮ ತಾಳಿದ್ರೆ ಸುಮ್ನೆ ಇರ್ತಾನ? ಹಾ, ಅತ್ತೆ ತರ. ಏಯ್, ಮಧ್ಯದಲ್ಲಿ ನನ್ ವಿಷಯ ಯಾಕೆ ನಿನ್ಗೆ? ಪಂಚಿರ್ಲಿ ಅಂತ. ನಿನ್ ಮುಖಕ್ ಪಂಚ್ ಮಾಡ್ತೀನಿ, ಬಾಯ್ಲಿ. ಮೂಗ್ ಬಟ್ಟನ್ನು ಕೊಡ್ಸಕ್ ಆಗದೆ ಇರೋರು ಇದನ್ ಬೇರೆ ಮಾಡ್ತೀರಾ? ಇವ್ರೇನೋ ದೊಡ್ಡ ಬಾಕ್ಸರ್ ಅನ್ನೋ ತರ. ಜೋಕರ್ ಜಗನ್ನಾಥ. ನೋಡಿದ್ಯಾ ವಲ್ಲಭೋಳಿನೂ ಅಂತಿದ್ದಾಳೆ. ನೀನಿರಮ್ಮ. ಈಗ ನೈನಮ್ಮ ಅದ್ರ ಇತಿಹಾಸನ ಹೇಳ್ತಾಳೆ, ಹೇಳಮ್ಮ. ನೀವು ಹೇಳಿ ಅದಕ್ಕೆ. ಲೋಕಕಂಟಕನಾದ ನರಕಾಸುರ ಜಗನ್ನಾಥ ಆಗಿರೋ ವಿಷ್ಣುವಿನ ಕೈಯಿಂದ ಸಾವು ಬರಬಾರ್ದು ಅಂತ ಜನ್ಮ ಕೊಟ್ಟಿರೋ ನನ್ ತಾಯಿಯಿಂದನೇ ಸಾವು ಆಗ್ಬೇಕು ಅನ್ನೋ ವರ ಪಡ್ಕೊಂಡ. ಹೆತ್ತ ತಾಯಿ ಪ್ರಾಣ ಉಳಿಸ್ತಾಳೆ ಹೊರತು ತೆಗಿಯಲ್ಲ ಅಲ್ವಾ? ತುಂಬಾ ಬುದ್ಧಿವಂತ ಅವನು. ಜನ್ಮ ಬದಲಾದ್ರೆ ರೂಪ ಬದಲಾಗತ್ತೆ, ಆದ್ರೆ ಗುರಿ ಬದಲಾಗಲ್ಲ ಸುಮನ. ಬೆಡ್ ಮೇಲ್ ಮಲಗಿಸಿ ಲಾಲಿ ಹಾಡು ಹಾಡ್ದ ಅಂತ ಅನ್ಕೋಬೇಡಿ. ಚಿತೆ ಮೇಲೆ ಕಟ್ಟಿಗೆಗಳನ್ನ ಸಿಂಗಾರ ಮಾಡಿ ಕೊನೆ ಹಾಡು ಹಾಡಿ ರಾಕ್ಷಸರ್ಗೆ ಗುಡ್ ಬೈ ಹೇಳಿದ್ರು. ಇದನ್ ಕೇಳಿ ಅತ್ತೆ ಅವರೆಲ್ಲ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನನಗ್ ಚೆನ್ನಾಗ್ ಅರ್ಥ ಆಗಿದೆ ಬಿಡು. ಸಮಯ ಸಂದರ್ಭ ಅಂತಾನು ನೋಡ್ದೆ ನನ್ನನ್ನ ಟೀಕೆ ಮಾಡೋದಿಕ್ಕೆ ಕಾಯ್ತಾ ಇರ್ತೀಯ ಅಲ್ವಾ? ಸರಿ ಬಿಡಿ, ಮುಂದೆ ಲಕ್ಷ್ಮೀದೇವಿ ಪೂಜೆ ಮಾಡಿ. ಶಾಸ್ತ್ರಿಗಳೇ, ನೀವು ಪೂಜೆ ಶುರು ಮಾಡಿ. ನೋಡಪ್ಪ, ಮೊದಲು ಅರ್ಶನದಿಂದ ಗಣಪತಿಯನ್ನು ಪೂಜೆ ಮಾಡಬೇಕು. ಅರ್ಶನ ಯಾಕೆ ಇಲ್ಲಿಟ್ಟಿಲ್ಲ? ನಾನ್ ತಗೊಂಡ್ ಬರ್ತೀನಿ ರೀ. ಸ್ವಲ್ಪ ಸಾಕಾ? ಸಾಕಮ್ಮ.
ಶಾಸ್ತ್ರಿಗಳೇ ಇದನ್ ತಗೊಳ್ಳಿ. ಇಷ್ಟ್ ಕಮ್ಮಿ ಯಾಕೆ ತಂದೆ ಅಕ್ಕ? ಆ ಪ್ಯಾಕೆಟ್ ತರ್ಬೋದಿತ್ತಲ್ವಾ? ಸ್ವಲ್ಪ ಅಂದ್ಮೇಲೆ ಸ್ವಲ್ಪನೇ ತಗೊಂಡ್ ಬರ್ಬೇಕು ಸುಮನಾ. ಜಾಸ್ತಿ ಇದೆ ಅಂತ ಅನಾವಶ್ಯಕವಾಗಿ ವೇಸ್ಟ್ ಮಾಡ್ಬಾರ್ದು. ನೈನಿ ತಗೋ. ಹರಿ ಓಂ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಶ್ರೀಮನ್ ಮಹಾನ್ ಗಣಾಧಿಪತಯೇ ನಮೋ ನಮಃ. ಕಲಶ ಸ್ಥಾಪನೆ ಮಾಡಮ್ಮ. ಆಗ್ಲಿ. ಏನ್ ಮಾಡಕ್ಕಾಗತ್ತೆ, ಸುಟ್ಟು ಬೂದಿ ಆಗೋಯ್ತು. ಆದ್ರೂ ಗಾನವಿ ತರ ರಾಜಯೋಗ ಏನಿರಲ್ಲ ಬಿಡಿ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಸುಮನಾ. ಗಾಯತ್ರಿ ನನ್ನ ಕೈಲಿರೋದನ್ನ ನೋಡಿ ನೀನು ಅರ್ಥ ಮಾಡ್ಕೋಬೇಕು. ಮುಂದೆ ಆಗೋ ಯುವರಾಣಿ ದೃಷ್ಟಿ ಹೋಗೋದಕ್ಕೇನೆ ಕಾಗ್ದ ಸುಟ್ಟೋಯ್ತು ಅಂತ. ಏನ್ ಬ್ರದರ್, ಶಾಸ್ತ್ರಿ ಮೊಮ್ಮಗಳ ಹೆಸರಿಗೆ ನಿನ್ನ ಆಸ್ತಿನೆಲ್ಲ ಬರೆದು ಅವಳನ್ನ ಕ್ವೀನ್ ಮಾಡ್ತೀಯಾ? ಹಾಗ್ ಮಾಡಿದ್ರೆ ನಿಮ್ಗೆ ಪರಮೇಶ್ವರಿ ದೇವಸ್ಥಾನನೇ ದಿಕ್ಕು. ಪರವಾಗಿಲ್ಲ, ಅಮ್ಮ ಇಲ್ದಿರೋ ಮಗುಗೆ ಸಹಾಯ ಮಾಡ್ತಿರೋ ಇವ್ರನ್ನ ಆ ತಾಯಿನೇ ಕಾಪಾಡ್ತಾಳೆ ಬಿಡಿ. ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ತಾನೆ ಇರ್ತಾರೆ. ಮಾತಿನ ವರ್ಷಕ್ಕೆ ಹೇಳಿ ಆದ್ರೆ ಮಾತ್ ಕೊಡಕ್ ಹೋಗ್ಬೇಡಿ. ಅದು ಸರಿ, ಗಾಯತ್ರಿ ಜಾತಕನ ಅದ್ ಹೇಗ್ ಬೀಳಿಸ್ಕೊಂಡ್ರಿ ನೀವು? ನನ್ ಚೀಲದಲ್ಲೇ ಇತ್ತಮ್ಮ. ಸುಮನ ಅದನ್ ಬಿಸಾಕ್ದಾಗ ಅದರಿಂದ ಹೊರಗ್ ಬಂದಿರ್ಬೇಕು. ವೇಸ್ಟ್ ಪೇಪರ್ ಅನ್ಕೊಂಡು ಅದ್ರಲ್ಲೇ ಅರ್ಶನ ತಗೊಂಡ್ ಬಂದೆ ನಾನು. ಅದ್ರಲ್ಲಿ ಏನ್ ಬರ್ದಿತ್ತು ಅಂತ ನಿಮಗ್ ಗೊತ್ತಿಲ್ವಾ? ವೆಂಕಟಾಚಲ ಬರ್ದಿದ್ದ. ಮತ್ತೆ ಬರಿಬೇಕಂದ್ರೆ ತುಂಬಾ ಕಷ್ಟ. ಇವಾಗ ಅರ್ಜೆಂಟ್ ಆಗೇನು ಆಗ್ಬೇಕಾಗಿಲ್ವಲ್ಲ ಶಾಸ್ತ್ರಿಗಳೇ? ಒಬ್ಬೊಬ್ರು ಜಾತಕ ಒಂದೊಂದ್ ರೀತಿಯಲ್ಲಿ ಪ್ರಭಾವ ಬೀರುತ್ತಮ್ಮ. ಅಷ್ಟೇ ಬಿಡಿ. ನನ್ ಜಾತಕದಿಂದ ನನ್ ಗಂಡ, ನನ್ನ ಅತ್ತೆ, ಆ ಕಸಿ ಆರಾಮಾಗಿ ಜೀವನ ನಡೆಸ್ತಿದಾರೆ. ನಿನ್ ಡಂಗೂರ ಸಾರ್ಬೇಡ. ತಮಟೆ ಹೊಡ್ಕೊಂಡು ಹೇಳ್ತೀನಿ. ಈ ಹಬ್ಬ ಜಯಂತಿ ಎಲ್ಲ ಯಾವಾಗ ಮುಗಿಯತ್ತೋ ಏನೋ. ಇದೇನು ಈ ತರ ಮಾತಾಡ್ತಿದ್ಯಾ? ಪ್ರತಿದಿನ ಕ್ಯಾಲೆಂಡರ್ ನೋಡ್ತಾ ಯಾವ ಹಬ್ಬ ಬರುತ್ತೆ, ಹಬ್ಬಕ್ಕೆ ಯಾವ ಸೀರೆ ಉಟ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇರ್ತೀಯ. ಹಬ್ಬಕ್ಕಾಗ್ಲಿ ಫಂಕ್ಷನ್ಗಾಗ್ಲಿ ನಮ್ಮವ್ರಿದ್ರೆ ಖುಷಿ ಆಗತ್ತೆ ಹೊರತು ಹೊರಗಿನವ್ರಿದ್ರೆ ಹಿಂಸೆ ಆಗಲ್ವಾ ಹೇಳಿ? ಅದಕ್ಕೆ ಹಾಗೆ ಹೇಳ್ದೆ. ನಮಗ್ ಗೊತ್ತಿಲ್ದಿರೋರು ಯಾರಿದ್ದಾರೆ ಇವಾಗ? ಇದಾರಲ್ಲ, ಗಾಯತ್ರಿ, ಅವಳ ತಾತ ಜೋಗಯ್ಯ ಶಾಸ್ತ್ರಿ. ಇವಾಗ ಅವ್ರಿದ್ರೇನೆ ಆಯ್ತು, ಅವ್ರ ಮೇಲಿನ ದ್ವೇಷ ಶುರುವಾಯ್ತಾ ನಿಂಗೆ? ಯಾಕೆ ಇಂಥ ಬುದ್ಧಿ ನಿಂಗೆ? ನಾನ್ ಯಾವ್ದು ಸುಮ್ನೆ ಹೇಳಲ್ಲ, ಕಾರಣ ಇದ್ದೇ ಇರತ್ತೆ. ಹೇಳು ಮತ್ತೆ, ಸುಮ್ನೆ ಹಾಕಿದ್ಯಾ? ಆ ಗಾಯತ್ರಿ ಜಾತಕದ ಫಲ ಸರಿ ಇಲ್ಲ ಅನ್ಸತ್ತೆ. ಆ ಮಗು ಈ ಮನೆ ಕಾಲಿಟ್ರೆ ಸಾಕು, ಮನೇಲಿ ಏನಾದ್ರೂ ಒಂದ್ ಅನಿಷ್ಟ ಆಗೇ ಆಗತ್ತೆ. ನನಗಾಗ ಅನ್ಸಿಲ್ವಲ್ಲ, ನಿನ್ಗೆ ಯಾಕೆ ಬಂತು ಇಂತ ಕೆಟ್ಟ ಯೋಚನೆ? ನನ್ನನ್ನೋದಲ್ಲ, ಸ್ವಲ್ಪ ಯೋಚಿಸ್ ನೋಡಿ. ದಸರಾ ಹಬ್ಬಕ್ಕೆ 10 ದಿನ ಇದ್ಲಾ? ಆಗ ನಿಮ್ಮಮ್ಮಂಗೆ ಪ್ರಾಣ ಅಪಾಯ ಇದೆ ಅಂತ ನಮ್ ನೈನ್ಯಾಗ ಗಲಾಟೆ ಮಾಡ್ಲಿಲ್ವಾ? ಜೊತೆಗೆ ಅತ್ತೆ ಹುಟ್ಟಿದ ಕಾಸ್ಟ್ಲಿ ಸೀರೆ ಸುಡ್ಲಿಲ್ವಾ? ಮತ್ತೆ ಈಗ ದೀಪಾವಳಿ ಹಬ್ಬಕ್ ಬಂದ್ಲಾ, ಅವಳ ಜಾತಕ ಸುಟ್ಟು ಬೂದಿ ಆಯ್ತು. ಈಗ್ಲೇ ಹೀಗಾಗ್ತಿದೆ ಅಂದ್ರೆ ಮುಂದೆ ಏನೆಲ್ಲ ಆಗ್ಬೋದು ಹೇಳಿ? ನೀನ್ ಯಾಕೆ ಹೀಗೆ ಮಾಡ್ತಾ ಇದೀಯ ಅಂತ ನಾನು ನೇರವಾಗಿ ಹೇಳ? ನೀವ್ ಅದೇನೇನ್ ಹೇಳ್ತಿರೋ ಹೇಳಿ.
ಆ ಪುಟ್ಟ ಕಂದ ಗಾಯತ್ರಿ ನಿನ್ಗಿಂತ ಮುದ್ದಾಗಿದ್ದಾಳೆ ಅಂತ. ನೀನು 5-6 ನೆಕ್ಲೆಸ್ ಹಾಕೊಂಡಾಗ ಬರುತ್ತಲ್ಲ ಬ್ಯೂಟಿ, ಅದು ಆಲ್ರೆಡಿ ಆ ಮಗು ಸ್ಮೈಲ್ ಅಲ್ಲೇ ಇದೆ. ಕಂಠ ಪೂರ್ತಿ ತಿಂದ್ರು ನಿನಗ್ ಬರ್ದೇ ಇರೋ ಎನರ್ಜಿ ಬರೀ ಹಾಲು ಕುಡಿಯೋ ಆ ಮಗುಗಿದೆ ಅಂತ ನಿಂಗೆ ಹೊಟ್ಟೆ ಕಿಚ್ಚು. ಚಿಕ್ಕ ಮಗು ಜೊತೆ ನನ್ನನ್ನು ಹೋಲಿಸ್ತೀರಾ? ನಿನಗೇನಾದ್ರೂ ಹೇಳಿದ್ರೆ ಸಿಟ್ಟು ಬರುತ್ತೆ, ಅದೇ ಬೇರೆಯವ್ರನ್ನ ಆಡ್ಕೊಳ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಹತ್ರ ಹೇಳ್ದೆ ನೋಡಿ, ನನಗ್ ಬುದ್ಧಿ ಇಲ್ಲ. ಇನ್ ಯಾವತ್ತೂ ಹೇಳಲ್ಲ. ಹೇಳ್ಬೇಡ. ನಿನ್ ಗೋಳ್ ಕೇಳೋದಕ್ಕಿಂತ ರೇಡಿಯೋಲಿ ವೆದರ್ ರಿಪೋರ್ಟ್ ಕೇಳ್ಕೊಂಡ್ ಕೂರೋದೇ ತುಂಬಾ ಒಳ್ಳೇದು. ಅಂದ್ರೆ ನಾನು ಅಷ್ಟು ಬೇಡವಾಗ್ಬಿಟ್ನಾ? ಹೋಗ್ಲಿ, ಸಿಟ್ಟಲ್ಲಿ ಏನಾದ್ರೂ ಮಾಡ್ಕೋತೀಯ ಅಂದ್ರೆ ಅದನ್ನು ಮಾಡ್ಕೊಳಲ್ಲ ನೀನು. ಯೂಸ್ಲೆಸ್ ಫೆಲೋ. ನನಗ್ ನಾನ್ ಯಾಕೆ ನೋವು ಮಾಡ್ಕೊಳ್ಳಿ? ಯಾರಿಗೇನ್ ಮಾಡ್ಬೇಕೋ ಅದೇ ಮಾಡ್ತೀನಿ. ನೀನು ಮಾತು ಮೀರೋದು, ನಾನು ಕೋಪ ಮಾಡ್ಕೊಳ್ಳೋದು ಅವೆಲ್ಲ ಬೇಡ. ಏನಾಗಬೇಕು ಅಂತ ಬರ್ದಿರುತ್ತೋ ಹಾಗೆ ನಡೆಯುತ್ತೆ. ಇನ್ನೂ ಹೇಳಬೇಕು ಅಂತಂದ್ರೆ ನನ್ನನ್ನೇ ಕ್ವೆಶ್ಚನ್ ಮಾಡೋ ಬಗ್ಗಣ್ಸು ಇನ್ನು ಹುಟ್ಲಿಲ್ಲ ಅಂತಾನೆ ಹೇಳ್ಬೋದು. ವಿಶಾಲನ್ ಪ್ರಶ್ನೆ ಮಾಡಿ ನೀವು ಒಬ್ಬ ಗಂಡ್ಸು ಅಂತ ಅನ್ಸ್ಕೊಳ್ಳಿ. ಏಯ್, ನನ್ಗೇನ್ ತಲೆ ಕೆಟ್ಟಿದ್ಯಾ? ನನ್ಗೂ ಬುದ್ಧಿ ಇದೆ. ನನ್ಗೆ ಯಾಕೆ ಸೈಲೆಂಟ್ ಆಗಿರೋದಕ್ಕೆ ನನಗೆ ಬರಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು? ನಾನ್ ಕೇಳ್ತೀನಿ ಬಾಬಾ. ಏಯ್, ನಿನ್ಗ್ಯಾಕೆ? ಉತ್ತರ ತಿಳ್ಕೋಬೇಕು ಅಂತ ನನಗ ಆಸೆ ಇರಲ್ವಾ? ಕ್ವಶನ್ ಮಾಡೋಂಗ್ ಆಗಿದ್ದೀನಿ ಅಂತ ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ ಸುಮನಾ. ಏನ್ ಕೇಳಬೇಕು ಅನ್ಕೊಂಡಿದ್ಯಮ್ಮ? ಗಾಯತ್ರಿ ಅತ್ತೆ ಈಗಿಲ್ಲ, ಇಲ್ದೇರವ್ರ ಹುಟ್ಟುಹಬ್ಬಕ್ಕೆ ಜಯಂತಿ ಅಂತಾರೆ. ಪುನರ್ಜನ್ಮ ಪಡೆದು ನಿಮಗ್ ಸಿಕ್ಕದ್ಮೇಲೆ ಆಗ ಈ ತರ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಅರ್ಥ ಇರತ್ತೆ ಹೊರತು ದುಡ್ಡಿದೆ ಅಂತ ಸುಮ್ನೆ ಖರ್ಚು ಮಾಡಿದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ. ನೀನು 1 ನಿಮಿಷ ಯಜಮಾನ್ರೆ. ಬುದ್ಧಿ ಇಲ್ದೇ ಇರೋರ್ಗೆ ನೀವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನನಗ್ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ಯಾಕ? ನಿಜಾನೇ ಅಲ್ವಾ? ಸ್ವಾಮೀಜಿ ಹೇಳಿದ್ರು ಅಂತ ನಿಮ್ಮೆಲ್ರ ಮುಂದೆ ನಾನು ಏನ್ ಹೇಳ್ದೆ? ಏನ್ ಹೇಳಿದ್ರು ಅಂತ ಇನ್ನೊಂದ್ಸರ್ತಿ ಹೇಳ್ಬಿಡು ನೈನಿ. ಇವ್ರಿಗೇನು ನೆನಪೇ ಇರಲ್ಲ. ನಿನ್ಗೇನೆಲ್ಲ ನೆನ್ಪಿರುತ್ತೆ ಅನ್ನೋ ಹಾಗೆ. ಅವಳು ಮರ್ತ್ ಹೋಗಿದ್ದಾಳೆ, ಆದ್ರೆ ಗೊತ್ತಿರೋ ಹಾಗೆ ಸುಮ್ನೆ ಬಿಲ್ಡಪ್ ಕೊಡ್ತಿದ್ದಾಳೆ. ಅಯ್ಯೋ, ನಿನ್ ಬಾಯ್ ಗುಪ್ಪಾಕ. ನೈನಿ ಹೇಳಿದನ್ ನಾನ್ ಯಾವ್ದೂ ಮರೆಯಲ್ಲ. ದೀಪಾವಳಿಗೆ ನಿಜ ಎಲ್ಲ ಗೊತ್ತಾಗತ್ತೆ ಅಂತ ಹೇಳಿದಾಳೆ. ಅವಳಿಗೆ ಅನ್ಯಾಯ ಮಾಡಿದ್ಯಾರೋ, ಅದೇನ್ ಕತೆ ಕಟ್ಟಿದ್ರೋ ಎಲ್ಲ ವೈಟ್ ಅಂಡ್ ವೈಟ್ ಆಗತ್ತೆ ಕಣೆ. ಬಿಳಿ ಹಸು ಸಗಣಿ ತೊಳೆದ್ ಬಿದ್ದಿರೋ ಬಿಳಿ ಜಿರಳೆ. ನಾನ್ ಯಾವಾಗ ಬಿದ್ದೆ? ನಾನ್ ಕಂಡಿರೋ ಕನ್ಸಲ್ಲಿ. ಯೂಸ್ಲೆಸ್. ಶೇಮ್ಲೆಸ್. ಸಾಕ್ ನಿಲ್ಲಿಸ್ರೆ ನಿಮ್ ಜಗಳನ. ನಿಮ್ ಗೋಳ್ ನೋಡಕ್ಕಾಗದೆ ಸಾಯ್ತಿದೀವಿ ಇಲ್ಲಿ. ಈಗ ಅರ್ಥ ಆಯ್ತಾ ಸುಮ್ನಮ್ಮ? ನೈನಿ ಮತ್ತೆ ವಿಶಾಲು ಗಾಯತ್ರಿ ಅಕ್ಕ ಜಯಂತಿನ ಯಾಕಿಷ್ಟ ಅದ್ದೂರಿಯಾಗಿ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತಾ? ಈ ತರ ಫಂಕ್ಷನ್ ಮಾಡ್ಬೇಕಾದ್ರೆ ಖರ್ಚು ಬಗ್ಗೆ ಯೋಚನೆ ಮಾಡಬಾರ್ದು. ಏನು ನಿಮ್ಗಿಷ್ಟ ಬಂದಂಗ್ ಮಾತಾಡ್ತಾ ಇದ್ದೀರಾ? ಸುಮನಾ, ಶಾಸ್ತ್ರಿಗಳು ಉದಾಹರಣೆ ಕೊಟ್ರು ಅಷ್ಟೇ, ಕೋಪ ಮಾಡ್ಕೋಬೇಡ. ಎಷ್ಟು ದುಡ್ಡಿದ್ರು ಸುಮನಾ ಅವ್ರ ತರನೇ ಬಿಹೇವ್ ಮಾಡ್ತಾಳೆ ಬಿಡಿ. ನೀನು ಹಾಗೆ ಮಾತಾಡ್ತಿದ್ಯಲ್ಲ ಅಕ್ಕ, ನಿನಗೂ ನನ್ ಮರ್ಯಾದೆ ಕೊಡಲ್ಲ ಅಷ್ಟೇ. ನಿನ್ ಹಸುಗೂಸ್ಗೆ ಹಾಲ್ ಕೊಡಲ್ಲ, ಇನ್ ನನಗ್ ಮರ್ಯಾದೆ ಬೇರೆ ಕೊಡ್ತೀಯಾ? ನಂಗ್ ಹಾಲ್ ಬರಲ್ಲ, ನನ್ ಹಾಲ್ ಕೊಡಲ್ಲ, ಅದಕ್ಕೇನಿವಾಗ? ಅಬ್ಬಬ್ಬಾ, ಏನೇ ಈ ಗಲಾಟೆ? ಈಗಂಥದ್ದು ಏನಾಯ್ತು ಅಂತ ಹೀಗೆಲ್ಲ ಆಡ್ತಿದ್ಯಾ? ಪಾಪ ಶಾಸ್ತ್ರಿಗಳು ಕೂಡ ಕೇಳ್ಬಾರ್ದೇನೋ ಕೇಳಲಿಲ್ಲ. ಒಳ್ಳೇದನ್ ಹೇಳೋಕೆ ನೋಡಿದ್ದಾರೆ, ಆದ್ರೆ ಏನೇ ಅಂದ್ರೂ ಹೆತ್ತ ತಾಯಿಗೆ ನೋವಾಗುತ್ತಲ್ವಾ? ನೈನಮ್ಮ, ನನ್ ಮಾತಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಮ್ಮ. ಅಯ್ಯೋ ಶಾಸ್ತ್ರಿಗಳೇ, ನೀವ್ ನಂಗೇನು ಹೇಳಿಲ್ವಲ್ಲ.
ನೀವು ಅಂದಿದ್ದು ಸುಮನಾಗೆ, ಆದ್ರೆ ಕ್ಷಮೆನ ನಾನೇ ಕೇಳ್ತಾ ಇದ್ದೀರಾ? ವಿಚಿತ್ರವಾಗಿದೆಯಲ್ಲ. ಆದ್ರೆ ಹೆತ್ತ ತಾಯಿ ನೈನಿ ಅದ್ಗೆ, ಹಾಸಿನಿ ಅದ್ಗೆ, ಇಲ್ಲ ಸುಮನ ಅಂತ ನೀವು ಗೊತ್ತಿಲ್ಲದೆ ಕೇಳಿದ್ರೆ ತಿಳ್ಕೊಳಕ್ಕೆ ಏನು ಇಲ್ಲ ಅಂತ ನಿಮಗ್ ತಿಳಿ ಹೇಳೋರು ಇಲ್ಲಿ ತುಂಬಾ ಜನ ಇದ್ದಾರೆ. ನಿಮಗ್ ತಿಳಿದಿರ್ಲಿ ಅಂತ ತಿಳಿಸ್ತಾ ಇದ್ದೀನಿ ಶಾಸ್ತ್ರಿಗಳೇ. ಅಷ್ಟಕ್ಕೂ ಗೊತ್ತಾಯ್ತೋ ಗೊತ್ತಾಗ್ಲಿಲ್ವಾ? ಏನ್ ಗೊತ್ತು ಏನ್ ಗೊತ್ತಿಲ್ಲ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಿ. ಎದೆ ಹಾಲೆ ಮಗುಗ್ ಒಳ್ಳೇದು ಅಂತ ತಿಳ್ಕೊಂಡ್ರೆ ಸಾಕು. ಅಂದ್ರೆ ಏನಕ್ಕ ಈಗ ನಿನ್ ಗನವಿಗೆ? ಅದಿರ್ಲಿ, ಯಾರೋ ಬಂದಿದ್ದಾರೆ ನೋಡಿ. ವೆಂಕಟಾಚಲ, ಇಲ್ಲಿಗೆ ಬಂದ್ಬಿಟ್ಯಾ? ಇವ್ರ್ಯಾರು? ಮನುಷ್ಯ ರೂಪದಲ್ಲಿರೋ ಹಾವ್ ಅನ್ಸತ್ತೆ. ಹಾವ, ಅಯ್ಯೋ ಹಾವ ಹಾವ ಹಾವ. ಛೀ, ಬಿಡ್ರಿ, ಪ್ರತಿಯೊಂದಕ್ಕೂ ಬಂದ್ ನನ್ನ ಹಿಡ್ಕೋತಿರಲ್ಲ. ಬೇರೆಯವ್ರು ಸುಮ್ನೆ ಇರಲ್ವಲ್ಲೇ? ಅಬ್ಬಾ, ಶಾಸ್ತ್ರಿಗಳೇ, ಯಾರಿವ್ರು? ನನ್ನ ಸ್ನೇಹಿತರಮ್ಮ ಕೆಲ್ಸದ ಮೇಲೆ ಬಂದಿದ್ದಾರೆ. 2 ದಿವಸ ಇದ್ದು ಹೋಗೋ ನಿಮ್ಮನ್ ನೋಡಕ್ಕೆ ಇನ್ನೊಬ್ರು ಬರೋದು ಅಂದ್ರೆ ಏನು ಶಾಸ್ತ್ರಿಗಳೇ? ಯಾಕೆ ಬರ್ಬಾರ್ದಾ? ಆ ವಿಷಯಕ್ಕೆ ಬಂದ್ರೆ ನೀನ್ ಇಲ್ಲಿಗೆ ಬಂದ್ ಎಷ್ಟ್ ದಿನ ಆಯ್ತು? ಇಕ್ಬಾಲ್ ಸಾಬ್, ನನಗೆ ಗೊತ್ತಿರೋ ಹಿಂದಿಯಲ್ಲಿ ಮಾತಾಡ್ತೀನಿ. ಕಷ್ಟ ಆದ್ರೂ ಸರಿ, ಅರ್ಥ ಮಾಡ್ಕೋ. ಟೀಕ್ ಹೈ ಸಾಬ್. ಅಭಿ ತುಮ್ ಕಹೋ. ನಾನು ಕನ್ನಡದಾಗೆ ಹೇಳ್ತೀನಿ ಸಾಬ್. ವೈ? ನಿಮ್ಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ. ಸಾಬ್, ಇವರು ಫಂಕ್ಷನ್ಗೆ ಬರೋ ಗೆಸ್ಟ್ಗಳಿಗೆ ಯಾವ ತೊಂದರೆಗೂ ಆಗದಿರೋಂಗ್ ನೋಡ್ಕೋತಾರೆ. ಏನ್ ಬೇಕು ಅಂತ ಕೇಳ್ತಾರೆ ಸರ್. ಹೇಗ್ ತೋರಿಸ್ತಾರೆ? ಹಾಗೇನಂತೀರಾ? ಅವ್ರಿಗೆ ಬೆಟ್ ತೋರಿಸ್ತೀವಿ ಸರ್. ಅದೇನೋ ಆ ತರದ್ನೆಲ್ಲ ಗಾಯತ್ರಿ ಅಮ್ಮ ಅವ್ರ ಜಯಂತಿಯಲ್ಲಿ ಮಾಡಕ್ಕಾಗತ್ತಾ? ಕರೆಕ್ಟ್. ಗುಂಡಿರೋದಿಲ್ಲ, ಓನ್ಲಿ ತಿನ್ನೋದು. ಸಮಜ್ ಗೈ? ಭಾವನವ್ರೆ, ಬಾವ ಇಲ್ಲೇನ್ ಮಾಡ್ತಿದ್ದೀರಾ? ಯಾವ್ದಾದ್ರು ಪೋಸ್ಟರ್ ಬಿದ್ರೆ ಮೇಲೆ ಹೇಳಕ್ಕಾಗಲ್ವಾ? ಬಾವ ಎಲ್ಲ ಸರಿಯಾಗಿದೆಯಲ್ಲ ಅಂತ ನೋಡ್ಕೋತಾ ಇದೀನಿ ಬಾವ. ನೀನೇ ಯಾರ ಕಣಿಗೂ ಕಾಣಿಸಲ್ಲ. ನಿನಗೆ ಯಾಕೆ ಈ ಕೆಲಸ ಇಲ್ಲ? ಆರ್ಕೆ, ಇಕ್ಬಾಲ್, ನೀವು ನೋಡ್ಕೊಳ್ಳಿ. ठीक है साहब. ಸರಿ ಸರ್. ವಾವ್, ಆಂಟಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಏನ್ ಮಾಮ್ ಇದು? ಇಷ್ಟ ಇಲ್ದರ ಫಂಕ್ಷನ್ಗೂ ಕೂಡ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರೋ ಹಾಗಾಯ್ತು. ಇದು ಕೂಡ ಬಿಸ್ನೆಸ್ ಸ್ಟ್ರಾಟಜಿನೇ. ನಮ್ ಮನೆ ಮೇಲೆ ಸಾಲ ಇದ್ರು ನಮ್ ಮೈ ಮೇಲೆ ಬಂಗಾರ ಇರ್ಬೇಕು ಅಂತಾರೆ ದೊಡ್ಡವರು. ಭಿಕ್ಷೆ ಬೇಡ್ಕೊಂಡು ತಿಂತಿದ್ದಾರೆ ಅಂತ ಯಾರೂ ನೋಡಲ್ಲ, ಎಷ್ಟು ಭಿಕ್ಷೆ ಹಾಕ್ತೀರಾ ಅಂತಾನೆ ನೋಡ್ತಾರೆ. ನಿಮ್ಗೇನ್ ಕಡಿಮೆ ಆಗಿದೆ ಆಂಟಿ? ನೈನಿ ಆಸ್ತಿನ ಮೈನಸ್ ಮಾಡಿದ್ರೆ ಹಾಸಿನಿ ಸುಮನ ಈ ಇಬ್ಬರು ಸೊಸೆಂದ್ರ ಆಸ್ತಿನ ಆಡ್ ಮಾಡಿದ್ರೆ ಬರೋಬ್ಬರಿ 100 ಕೋಟಿ ನಿಮ್ ಬುಟ್ಟಿಗೆ ಬಿದ್ದ ಹಾಗೆ. 100 ಅಲ್ಲ, 150. ಬನ್ನಿ ಮೇಡಮ್, ಬನ್ನಿ ಬನ್ನಿ ಸರ್. ಆ ಲೈನ್ ಇದೆ ನೋಡಿ ಸರ್, ಅಲ್ಲಿ ಕೂತ್ಕೊಳ್ಳಿ ಸರ್.
ಬನ್ನಿ ಸರ್, ಬನ್ನಿ. ಬಾಯ್, ಪಾರ್ಕಿಂಗ್ ಅಲ್ಲಿ ಲೆಫ್ಟ್ ನಾಗೆ ಇದೆ, ಅಲ್ಲಿ ಹೋಗ್ಬಿಟ್ಟು ಬಿಟ್ಬಿಡಿ. ಬನ್ನಿ ಸರ್. ನಮಸ್ತೆ ಸಿಂಧಿ ಸರ್, ಹ್ಯಾಪಿ ಆನ್ಯುವಲ್ ಡೇ. ಥ್ಯಾಂಕ್ ಯು ಆರ್ ಕೆ, ವಿಶ್ ಯು ದ ಸೇಮ್. ಬನ್ನಿ 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 ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಇಕ್ಬಾಲ್. ಮೇಡಮ್, ಮತ್ತೆ ಇನ್ವಿಟೇಷನ್ ಕಾರ್ಡ್ ಯಾಕೆ ತಗೊಂಬಂದ್ರಿ? ಇದು ಇನ್ವಿಟೇಷನ್ ಮಾತ್ರ ಅಲ್ಲ ಇಕ್ಬಾಲ್, ರಿಪೋರ್ಟ್ಸ್ ಕೂಡ ಇದೆ. ಚೆನ್ನಾಗಿದ್ದೀನಿ. ನಾನ್ ಯಾರ್ ಗೊತ್ತಾ? ಆಹಾ, ಗೊತ್ತಿಲ್ಲ, ಅದಕ್ಕೆ ತಾನೇ ಕೇಳಿದ್ದು. ಗೊತ್ತಿರೋರ್ನ ನನ್ ಮಾತೇ ಆಡ್ಸಲ್ಲ. ಅದ್ಯಾಕೆ? ಚೆನ್ನಾಗಿದ್ದೀರಾ ಅಂದ್ರೆ ನಾವ್ ಚೆನ್ನಾಗಿಲ್ಲ ಅಂತ ಗೊತ್ತಿದ್ರು ಈ ಕೇಳ್ತಿದ್ದಾಳ್ ನೋಡಿದ್ರಾ ಅಂತ ಗಲಾಟೆ ಮಾಡೋದು ನಮ್ಮವ್ರೆ ತಾನೇ. ಚೆನ್ನಾಗಿ ಹೇಳಿದ್ರಿ. ನಿಮ್ಗೊಂದ್ ವಿಷಯ ಹೇಳ್ಬೇಕು. ಬೇಗ ಹೇಳಿ, ಅರ್ಜೆಂಟ್ ಆಗಿ ಹೊರಡ್ಬೇಕು. ಇದ್ ತಗೊಳ್ಳಿ. ಗೆಸ್ಟು ನಿಮ್ಮ ಹತ್ರ ಇರ್ಬೇಕು, ನನ್ಗೆ ಯಾಕೆ ಕೊಡ್ತಿದ್ದೀರಾ? ಇದ್ರಲ್ಲಿ ಏನಿದೆ ಅಂತ ನಿಮಗ್ ಗೊತ್ತಾ? ಗೊತ್ತು. ಗೊತ್ತಾ? ಹಾ, ಇದನ್ ಕಳ್ಸಿರೋದ್ ನಾವೇ ತಾನೇ. ಇದ್ರಲ್ಲಿ ಏನಿರುತ್ತೆ ಅಂತ ನಮಗ್ ಗೊತ್ತಿರಲ್ವಾ? ಅದ್ರಲ್ಲಿ ರಿಪೋರ್ಟ್ಸ್ ಇದೆ. ನಿಮ್ಗೆ ಯಾವಾಗ್ಲೂ ನಮ್ ಸಪೋರ್ಟ್ ಇದ್ದೇ ಇರತ್ತೆ, ತಗೊಳ್ಳಿ. ನಿಮ್ಗೆ ಅರ್ಥ ಆಗ್ತಿಲ್ಲ. ಇದ್ರಲ್ಲಿ ಹಾಸ್ಪಿಟಲ್ ರಿಪೋರ್ಟ್ಸ್ ಇದೆ. ಇರ್ಲಿ ಬಿಡಿ, ಪೊಲೀಸ್ ರಿಪೋರ್ಟ್ ಇದ್ರೆ ಬರಿ ಆಗ್ಬೇಕು ಹೊರತು ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ಸ್ ಯಾಕಷ್ಟು ಹೆದರ್ಕೋತಿದ್ದೀರಾ? ಅದ್ ಹಾಗಲ್ಲಮ್ಮ. ಅಬ್ಬಾ, ನಾನ್ ಅರ್ಜೆಂಟ್ ಆಗಿ ಹೋಗ್ಬೇಕು. ಎಲ್ಲಿಗೆ ಹೋಗ್ತಿದ್ದೀರಾ? ಮಳೆ ಬಿಸಿಲು ಎರಡು ಒಟ್ಟಿಗೆ ಬಂದಾಗ ನಾಯಿಗೆ ಕತ್ತೆಗೆ ಮದ್ವೆ ಮಾಡಿಸ್ತಾರಂತೆ. ಆಗ ಅಂತ ನಾವ್ ಸೌಂಡ್ ಮಾಡಿದ್ರೆ ಅದೃಷ್ಟ ಬರುತ್ತಂತೆ. ಮಾಡ್ ನೋಡಿ. ನನ್ಗದೆಲ್ಲ ಬರಲ್ಲ ಬಿಡಿ. ನಾನು ಹೋಗ್. ಎಕ್ಸ್ಕ್ಯೂಸ್ ಮೀ, ನಿಮ್ಮೆಲ್ಲರಿಗೂ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ನಾನಿಗೆ ಮಕ್ಕಳಿಲ್ಲ. ಹುಟ್ಟಿದ್ ಒಂದ್ ಮಗುನು ಡೆಲಿವರಿ ಆಗಿದ್ದೊಂದ್ 5 ನಿಮಿಷಕ್ಕೆ ಆ ದೇವ್ರು ವಾಪಸ್ ಕರೆಸ್ಕೊಂಡ್ಬಿಟ್ಟ. ಓಕೆನಾ? ಕ್ಲಿಯರ್ ಆಯ್ತಾ? ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವಳಿ ಮಕ್ಳು ಅಂತಿದೆ. ಯಾಕೆ ಆ ವಿಷಯ ಮುಚ್ಚಿಡ್ತಿದ್ದಾರೆ? ಸಮಥಿಂಗ್ ಇಸ್ ಫಿಶಿ. ಫಂಕ್ಷನ್ ಮುಗಿದ್ಮೇಲೆ ನೈನಿ ಜೊತೆ ಪರ್ಸನಲ್ ಆಗಿ ಮಾತಾಡ್ತೀನಿ. ಎಲ್ರೂ ನನ್ ಕ್ಷಮಿಸ್ಬಿಡಿ. ಗಾನವಿ, ನೈನಿ ಮಗು ಅನ್ಕೊಂಡಿದ್ದೆ, ಆದ್ರೆ ಅಲ್ಲ, ಸುಮನನ್ ಮಗು ಅದು. ಈಗ ಶಾಸ್ತ್ರಿಗಳು ಕೂಡ ಅರ್ಥ ಆಯ್ತು. ಇನ್ನೊಂದು ವಿಷಯ, ನೈನಿಗೆ ಮಕ್ಕಳಿಲ್ಲ ಅಂತ ಇವರೆಲ್ಲ ಹೇಳ್ತಿದ್ದಾರೆ. ನನ್ನ ಹೆಂಡತಿ ಗಾಯತ್ರಿ ದೇವಿ ಆದಷ್ಟು ಬೇಗ ನೈನಿಗೆ ಮಗಳಾಗಿ ಈ ಪ್ರಪಂಚಕ್ಕೆ ಕಾಲಿಡ್ತಾಳೆ. ಈ ನಂಬಿಕೆಗಳಿಗೆ ಸಾಕ್ಷ್ಯಾಧಾರಗಳು ಬೇಕಲ್ವಾ ಅಂಕಲ್? ಯಾವ ತರದ ಸಾಕ್ಷಿ ಬೇಕು? ಸಿಂಪಲ್ ಡ್ಯಾಡ್. ನಿಮ್ ಸ್ವಂತ ಮಗ ಯಾರು ಅಂತ ಅಂದ್ರೆ ವಿಶಾಲ್ನ ತೋರಿಸ್ತೀರಾ. ನೀವು ಸಾಕಿರೋ ಮಕ್ಕಳು ಯಾರು ಅಂತಂದ್ರೆ ನನ್ನನ್ನ ವಿಕ್ರಾಂತ ತೋರಿಸ್ತೀರಾ. ಅದೇ ತರ ಗಾಯತ್ರಿ ದೊಡ್ಡಮ್ಮ ಮತ್ತೆ ಹುಟ್ಟಿ ವಿಶಾಲ್ನ ಅಪ್ಪ ಅಂತ ಕರೆದು ನೈನಿನ ಅಮ್ಮ ಅಂತ ಕರಿತಿದ್ದಾಳೆ ಅಂತಂದ್ರೆ ಆ ಚಿಕ್ಕ ಮಗು ಯಾವುದು ಅಂತ ತೋರಿಸ್ಬೇಕಲ್ವಾ? ಅವರವ್ರ ನಂಬಿಕೆ ಅವ್ರಿಗೆ. ಆದಷ್ಟು ಬೇಗ ತೋರಿಸ್ಬೋದೇನೋವಲ್ಲಪ್ಪ. ಒಂದ್ಸಲ ತೋರ್ಸದ್ಮೇಲೆ ಏನಾಗತ್ತೆ ಅಂತ ಯೋಚನೆ ಮಾಡಪ್ಪ ವಲ್ಲಭ. ಒಂದ್ಸಲ ಅಂದ್ ನೋಡಕ್ ಹೇಳಿ. ನಾನ್ ಹೇಳ್ತೀನಿ, ಯಾವತ್ತಾದ್ರೂ ಸರಿ ಸಾಕ್ಷಿ ತೋರ್ಸೋದಕ್ ಹೇಳು. ಯಾವತ್ತೋ ಯಾಕೆ ಸಖಿ, ಇವತ್ತೇ ಇಲ್ಲೇ ನಿನಗ್ ತೋರ್ಸಿದ್ರೆ ಓಕೆನಾ? ಈಗ್ಲಾ?
ಏನ್ ನಯನಿ, ಅಪ್ಪಿ ತಪ್ಪಿ ಗಾಯತ್ರಕ್ಕನ್ ಆತ್ಮ ಬಂದಿದ್ಯಾ? ತುಂಬಾ ದಿನ ಆದ್ಮೇಲೆ ಅವ್ರು ಬಂದಿದ್ದಾರೆ ಅಂತ ಹೇಳ್ಬೇಕಲ್ವಾ? ಎಲ್ಲಿದ್ದಾರೆ? ಗಾಯತ್ರಕ್ಕ, ಗಾಯತ್ರಕ್ಕ, ನೀವು ಬಂದಿದ್ದೀರಾ? ನಿಮ್ಮ ಜಯಂತ್ಯೋತ್ಸವವನ್ನ ಹೇಗ್ ಮಾಡ್ತಿದ್ದಾರೆ ಅಂತ ನೋಡಕ್ ಬಂದಿದ್ದೀರಾ? ಹಲೋ ದೊಡ್ಡಮ್ಮ, ಹ್ಯಾಪಿ ಆನಿವರ್ಸರಿ. ಸುಮ್ನಿರಿ ಆಂಟಿ, ಪ್ಲೀಸ್, ನನಗ್ ನಗು ಬರ್ತಿದೆ. ನಗೋದ ನಿಲ್ಸಿಗ. ನಿಮಗ್ ಸಾಕ್ಷಿ ಬೇಕು ಅಂತಿದ್ದೀರಾ ಅಲ್ವಾ? ಈಗ್ಲೇ ತೋರಿಸ್ತೀನಿ ಗಾಯತ್ರಿ ಅಮ್ಮವ್ರನ್ನ. ನೋಡ್ಕೊಳ್ಳಿ. ನೈನಿ, ಏನ್ ಮಾಡ್ತಿದ್ಯಾ? ಜೋಗಶಾಸ್ತ್ರಿಗಳ ಮೊಮ್ಮಗಳು. ಈ ಮುದ್ದು ಮಗುದು ಕೂಡ ಅಮ್ಮೋರ್ ಹೆಸರೇ ಅಲ್ವಾ ಯಜಮಾನ್ರೆ? ಗಾಯತ್ರಿನ ಸಾಕ್ಷಿ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಮುಂದಿನ ಜಯಂತಿ ಅಷ್ಟರಲ್ಲಿ ಅಮ್ಮೋರು ನನ್ನ ಹತ್ರ ನನ್ನ ಮಡ್ಲಲ್ಲಿ ಇರ್ತಾರೆ ಅಂತ ಈ ಗಾಯತ್ರಿ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ. ನಯನಮ್ಮ ಕೊಟ್ಟ ಜಲಕ್ಕೆ ಹಾರ್ಟು ಬೈಕ್ ಬಂದು ಮತ್ತೆ ವಾಪಸ್ ಹೋಗಿರುತ್ತೆ. ನಂಬುದ್ರೆ ನೈನಮ್ಮ ತರ ನಂಬೇಕು ಬಾಯ್. ಮಾಮ್, ಆಂಟಿ, ಲೈಟ್ ಆಫ್ ಆಯ್ತು. ತಿಲೋತ್ತಮ ಅತ್ತೆ ಸತ್ತೋದ್ರು. ಯೇ! ನನ್ಗೇನು ಟೆನ್ಷನ್ ಇಲ್ಲ ವಿಶಾಲ್. ಏನು ಅಂತ ಕರೆಕ್ಟ್ ಆಗಿ ಹೇಳಿದ್ರೆ ಅದ್ರ ಪ್ರಕಾರ ಅರೇಂಜ್ ಮಾಡಿಸ್ಬೋದಲ್ವಾ? ಏನ್ ಮಾಡ್ಬೇಕು? ನಿನ್ಗೇನ್ ಗೊತ್ತಮ್ಮ, ಮನುಷ್ಯ ಬದುಕಿದ್ದಾಗಿಂತ ಸತ್ ಮೇಲೆ ಜಾಸ್ತಿ ಶಾಸ್ತ್ರಗಳಿರುತ್ತೆ. ಅಕ್ಕ, ನೀನ್ ಹಾಗೆಲ್ಲ ಮಾತಾಡ್ಬೇಡ. ಅತ್ತೆಗೇನೂ ಆಗಲ್ಲ. ಪಾಪಿ ಚಿರಾಯು ಅಷ್ಟ್ ಬೇಗ ಸಾಯಲ್ಲ ಅಂತ ನನ್ 6th ಸೆನ್ಸ್ ಕೂಡ ಹೇಳ್ತಿದೆ ಅಂತ ಅನ್ಕೋ. ಆದ್ರೆ ಯಜಮಾನ್ರೆ, ಕಾಕಿ ಬಟ್ಟೆ ಹಾಕೊಂಡಿದ್ದ ಅಣ್ಣ ಎಲ್ಲಿದ್ದಾರೆ? ಕಾಕಿ ಬಟ್ಟೆನಾ? ಐ ಥಿಂಕ್ ಹಾಸ್ಪಿಟಲ್ ಡ್ರೈವರ್ ಜೀವನ್ ಬಗ್ಗೆ ಕೇಳ್ತಾ ಇದ್ದಾರೆ ಅನ್ಸುತ್ತೆ. ಹೌದು, ಜೀವ ಅಣ್ಣನೇ.
ಈ ಗೌರ್ ವಿಷಯ ಯಾಕಕ್ಕ? ಬೇಕು. ಎಲ್ಲಿದ್ದಾರೆ ಅಂತ ಹೇಳಿ. ಇಲ್ಲೇ ಇದ್ದಾರೆ. ಇದೇ ಹಾಸ್ಪಿಟ್ಲಲ್ಲಿ ಪ್ಯಾರಾಲಿಸಿಸ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಯಾಕೆ ನೇನಿ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ಅವತ್ತು ನಮ್ಮನೆ ಗೇಟ್ ಹತ್ರ ಬಿದ್ದೋದ್ರಲ್ವಾ, ಹೇಗಿದ್ದಾರೋ ಏನೋ ಅಂತ ಮತ್ತೆ ಕೇಳಕ್ ಆಗ್ಲಿಲ್ಲ. ಹೋಗಕ್ಕ, ಹೋಗಿ ವಿಚಾರಿಸ್ಕೊಂಡ್ ಬಾ. ಹೋಗ್ ನೋಡ್ಕೊಂಡ್ ಬಂದ್ರೆ ತಪ್ಪೇನು ಸುಮನ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ. ಅತ್ತೆ ಇಂತ ಸ್ಥಿತಿಯಲ್ಲಿದ್ರು ಪಕ್ಕದಲ್ಲಿದ್ದು ಧೈರ್ಯ ಹೇಳೋದ್ ಬಿಟ್ಟು ಯಾರು ಸಂಬಂಧನೇ ಇಲ್ದಿರೋರ್ಗೆ ಲಕ್ವಾ ಹೊಡೆದಿದ್ರೆ ಅವ್ರನ್ ಮಾತಾಡ್ಸಕ್ ಹೋಗಿದ್ದಾಳೆ ಅಂತ ಇವಳನ್ ಬೈಯಲ್ವಾ? ಇಲ್ಲಿದ್ದು ಮಾಡೋದಾದ್ರೂ ಏನಿದೆ ಅಂತ ಹೋಗ್ಬೇಕು ಅನ್ಕೋತಿದ್ದಾಳೋ ಏನೋ. ಆಂಟಿ ನೋಡಕ್ಕೆ ಡಾಕ್ಟರ್ ಹೇಳೋವರೆಗೂ ನಮ್ಮನ್ ಯಾರನ್ನೂ ಕಳ್ಸಲ್ಲ ಅಲ್ವಾ? ಬ್ರದರ್, ಜೀವ ಇರೋ ವಾರ್ಡ್ ನಂಬರ್ ಏನು? ಅವನ್ಗೆ ಲೈಫ್ ಥ್ರೆಟ್ ಏನೂ ಇಲ್ಲ, ಕೈ ಆಡ್ತಾ ಇಲ್ಲ, ಮಾತ್ ಬರ್ತಾ ಇಲ್ಲ ಅಷ್ಟೇ. ಮಾಮ್ನ ಹುಡಿಕೊಂಡು ಮನೆಗೆ ಬಂದ. ಈಗ ಇಬ್ರು ಇದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಾನ್ ಕಟ್ ಮಾಡಿದಾಗ ಏನೂ ಆಗ್ಲಿಲ್ಲ. ಕರೆಂಟ್ ಶಾಕ್ ನಿಮಗ್ ಮಾತ್ರ ಯಾಕೆ ಹೊಡಿತು ಅಂತ ತಿಳ್ಕೊಬೋದಾ? ಡೋರ್ ಯಾಕೆ ಹಾಕಿದ್ರಿ? ನೀವು ಓಡೋಗ್ಬೋದೇನೋ ಅಂತ. ನಾನ್ ಯಾಕೆ ಓಡ್ ಹೋಗ್ಲಿ ನೈನಿ? ಓ, ನನ್ನ ಹೆಸರು ನಿಮ್ಗಿನ್ನೂ ನೆನ್ಪಿದೆ ಅಂತಾಯ್ತು. ಅದನ್ನ ಹೇಗ್ ಮರೀಲಿ ನಾನು? ನಿಮ್ಗೆ ಹೆರಿಗೆ ಮಾಡಿದ್ದೆ ನಾನಲ್ವಾ? ಅಲ್ವಾ? ಏಯ್, ಏನ್ ಮಾಡ್ತಿದ್ಯಾ? ನಮ್ಮತ್ತೆ ಜಯಂತಿ ದಿನ ಸರಿಯಾಗಿ ಕೇಕ್ ಅನ್ನು ಕಟ್ ಮಾಡ್ಲಿಲ್ಲ ಡಾಕ್ಟರ್. ನಿಮ್ ಕತ್ತನ್ನೇ ಕೇಕ್ ಅನ್ಕೊಂಡ್ ಕತ್ತರಿಸ್ಲಾ? ಅರೆ ಜೀವ, ನೀನ್ ಇಲ್ಲೇ ಇದೆಯಾ? ಇದೇನಿದು ಹೀಗ್ ಬೀಳ್ಸಿದ್ದಾರೆ? ಲಕ್ವಾ ಹೊಡ್ದು ಕೈ ಬಿದ್ದೋಗಿದೆ ಅನ್ಕೊಂಡ್ರೆ ಮಾತ್ ಕೂಡ ಹೊಟ್ಟೋಗಿದ್ಯಾ? ಛೇ, ನಮ್ಮ ಅತ್ತೆಗೆ ಹೀಗಾಗಿದ್ರೆ ಚೆನ್ನಾಗಿರ್ತಿತ್ತು. ನೋಡಿದ್ಯಾ, ನೀನ್ ಕೂಡ ಹೂ ಅಂತಿದ್ಯಾ. ಐ ಲೈಕ್ ಇಟ್. ಏನ್ ಹೇಳಿ ವಿಶಾಲ್, ನನ್ ಹಣೆ ಬರಹ ಅನ್ಕೋತೀನಿ. ಹಗ್ಗ ಹಿಡ್ಕೊಂಡ್ರು ಅದು ಹಾವಾಗಿ ಬದಲಾಗ್ಬಿಡುತ್ತೆ. ನನ್ಗೆ ಯಾಕೋ ಆ ಕೇಕ್ ಇಂದನೇ
ಶಾಕ್ ಹೊಡಿತು ಅಂತ ಅನಿಸ್ತಿದೆ. ಕೇಕ್ ಇಂದ ಯಾರಿಗಾದ್ರೂ ಶಾಕ್ ಹೊಡಿಯತ್ತಾ? ನೀವ್ ಸುಮ್ನೆ ಏನೇನೋ ಹೇಳ್ಬೇಡಿ. ಹೌದು, ನಾನು ನೈನಿ ಗಾಯತ್ರಿ ಪಾಪು ಕೈಯಿಂದ ಕೇಕ್ ಕಟ್ ಮಾಡಿಸಿದಾಗ ಏನೂ ಆಗ್ಲಿಲ್ವಲ್ಲ? ಇವನು ಹುಚ್ಚ ಡೌಟು. ಅಲ್ಲ, ಮಾಮ್ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ದೆ ಅವ್ರಿಗೆ ಬೇಜಾರಾಗೋ ತರ ಮಾತಾಡ್ತಿದ್ಯಲ್ಲೋ. ವಲ್ಲಭ್, ಆಂಟಿಗೆ ಆರೆಂಜ್ ಜ್ಯೂಸ್ ತಗೊಂಡ್ ಬರೋಣ ಬಾ. ಅದನ್ ಕುಡಿದ್ರೆ ಅವ್ರಿಗೆ ಸ್ವಲ್ಪ ಎನರ್ಜಿ ಬರುತ್ತೆ. ಮಾಮ್, ಈಗಲೇ ಬರ್ತೀನಿ. ಹೆದರ್ಕೋತಿದ್ದಾನೆ ಸಖಿ. ಪ್ರಾಣ ಭಯ ವಲ್ಲಭ್ ಇದು. ಹಾ, ನೈನಿಗೆ ಅವಳಿ ಜವಳಿ ಮಕ್ಕಳಾಗಿದ್ದಾವೆ ಅಂತ ಗೊತ್ತಾಗೋಗಿದೆ. ಖಂಡಿತ ಯೋಚಿಸ್ತಾಳೆ, ನಿನ್ನ ಬಂದ್ ಹಿಡ್ಕೋತಾಳೆ. ಅವಳು ತುಂಬಾ ಬುದ್ಧಿವಂತೆ, ಟ್ಯಾಲೆಂಟ್ ಇರೋ ಲೇಡಿ. ನಿನಗ್ ಮಾತು ಬರ್ದೇ ಹೋದ್ರು ನೀನ್ ಮಾಡಿರೋ ಘನ ಕಾರ್ಯನ ಗೆಸ್ ಮಾಡ್ತಾಳೆ. ಸೊ ನಿನಗ್ ಗುಡ್ ಬೈ ಹೇಳೋಣ ಅಂತಾನೆ ಬಂದ್ವಿ. ನೈನಿ ಐಸಿ ಒಳಗಡೆ ಬಂದು ಮಾಮ್ನ ನೋಡ್ದೆ ಇನ್ನೆಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ? ಎಲ್ಲೂ ಕಾಣಿಸ್ತಿಲ್ವಲ್ಲ? ಅಯ್ಯೋ, ಮರ್ಡರ್ ಮಾಡೋದಂದ್ರೆ ನನ್ ಭಯ ಸಖಿ. ನಾನು ಜೀವನ್ ಎಡ್ಗೈ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡ್ತೀನಿ. ನೀನು ಈ ಮೆತ್ಗಿರೋ ದಿಂಬನ್ ತಗೊಂಡು ಉಸಿರು ನಿಲ್ಸ್ಬಿಡ. ಓಕೆ ವಲ್ಲಭ್, ಯಾಕೆಲ್ರು ಹೀಗಿದ್ದೀರಾ?
ಅತ್ತೆ ಬದುಕೆ ಇದಾರೆ ಅಂತ ನಾವ್ ಹೀಗಿದೀವಿ ಅನ್ಕೋಬೇಡಿ ದುರ್ದು ಆಂಟಿ. ಸತ್ ಹೋಗಿದ್ರು ಎಲ್ರು ಹೀಗೇನೆ ಇರ್ತಿದ್ರು. ಅದ್ರ ಜೊತೆಗೆ ಸಂತಾಪ ಸೂಚಕ್ಕೆ ವೈಟ್ ಡ್ರೆಸ್ ಹಾಕೊಂಡಿರ್ತಿದ್ವಿ. ಹೇಯ್, ಮಾಮ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರೆ ನೀನ್ ಹುಚ್ಚುಚ್ಚಾಗಿ ಮಾತಾಡಿ ಅವ್ರಿಗೆ ಬೇಜಾರ್ ಮಾಡ್ತಿದ್ಯಾ? ಹಾ, ಹುಚ್ಚ ಯಾರಿಗ್ರಿ? ನನಗ ನಿಮ್ಗ? ಪೇಷಂಟ್ ನ ಕರ್ಕೊಂಡ್ ಬಂದ್ರಿ, ಒಳ್ಳೇದೇ ಆಯ್ತು. ಇಲ್ಲೇನೋ ಚೌಚೌಬಾತ್ ಕೊಡ್ತಾರೆ ಅನ್ನೋ ಹಾಗೆ ಸೋಫಾ ಮೇಲೆ ಕೂತ್ಕೋಬೇಕಾ? ರೂಮಲ್ಲಿ ಹೋಗಿ ರೆಸ್ಟ್ ತಗೋಬೋದಲ್ವಾ? ಅತ್ತೆ ಎಲ್ ಬೇಕೋ ಇರ್ತಾರೆ, ಅದ್ ಅವ್ರ ಇಷ್ಟ ಅಲ್ವಾ? ಜಸ್ಟ್ ಮಿಸ್ ಅಷ್ಟೇ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಸ್ಮಶಾನದಲ್ಲಿ ಇರ್ತಿದ್ರು. ಇವಾಗ ಸೋಫಾ ಮೇಲೆ ಇದಾರೆ, ಆದ್ರೆ ಅಲ್ಲಿ ಚಿತೆ ಮೇಲೆ ಮಲ್ಕೋಬೇಕಾಗಿತ್ತು. ಹಾಸಿನಿ, ನೀನ್ ಹಾಗೆಲ್ಲ ಹೇಳ್ಬೇಡ. ನನಗೆ ಇರಿಟೇಟ್ ಆಗ್ತಿದೆ. ನಿನ್ನ ಆಂಟಿಗೆ ಹೇಗಾಗ್ಬೇಡ? ಪಾಪ ಅವ್ರಿಗೆ ಏನಾಗಿದೆ ಅಂತ ಹೇಳಕ್ಕಾಗ್ದಿರೋ ಸ್ಥಿತಿಲಿದ್ದಾರೆ. ಮಾಮ್, ಅಯ್ಯೋ ಓಕೆ. ಮತ್ತೆ ಇನ್ನೂ ಯಾಕೆ ಹಾಗೆ ಡಲ್ ಆಗಿದ್ದೀರಾ? ಮನೆಯವರೆಲ್ಲರೂ ಇದ್ದೀವಿ, ಆದ್ರೆ ನಯನಿ ಯಾಕೆ ಕಾಣಿಸ್ತಿಲ್ಲ? ಹೌದು, ಅದ್ಗೆ ಅಲ್ಲಿ ಅಲ್ಲಿ ನೋಡು, ಆರತಿ ತಗೊಂಡ್ ಬರ್ತಾ ಇದ್ದಾಳೆ. ಪಾಪ ಮಾಡಿರೋದು ನಾನಾಗಿದ್ರು ಪಾಪ ವಿಶಾಲ್ ಅಪರಾಧಿಯಾಗಿ ನಿಂತಿದ್ದಾನೆ. ನನ್ನ ಟೈಮ್ ಚೆನ್ನಾಗಿದೆ. ವಿಶ್, ಯಾಕೋ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿದ್ಯಾ? ಇನ್ನೇನ್ ಮಾತಾಡ್ತಾನೆ? ಅವನ್ ಹೆಂಡತಿ ನಯನಿ ಸುಮನಾಗೆ ಬೆಲ್ಟಲ್ಲಿ ಹೊಡೆದಿದ್ದನ್ನ ನೋಡಿದ್ನಲ್ಲ. ಏನ್ ಬ್ರೋ, ನೈನಿಗ್ ನೀನ್ ಈ ತರ ಅನ್ಯಾಯ ಮಾಡ್ತೀಯ ಅಂತ ನನ್ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ವಲ್ಲಭ, ಅವನು ಈ ವಿಷಯನ ತನ್ನ ಹೆಂಡತಿಗೆ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದ ಅಂದ್ರೆ ತುಂಬಾ ಯೋಚನೆ ಮಾಡಿನೇ ಆ ಕೆಲಸ ಮಾಡಿರ್ತಾನೆ. ಹಾಗಿರೋವಾಗ ನಾವು ಕ್ವೆಶ್ಚನ್ ಮಾಡಬಾರ್ದು. ಇದನ್ನ ಕೇಳಲೇಬೇಕು. ವಿಶಾಲು ಹುಟ್ಟ ತಕ್ಷಣ ಮಗು ಸಾಯ್ತು ಅಂತ ನೈನಮ್ಮ ಅನ್ಭವಿಸೋದನ್ನ ಕಣ್ಣಾರೆ ನೋಡಿದ್ಯಲ್ಲಪ್ಪ. ಆಗ ನಿನ್ ಮನ್ಸು ಕರಗ್ಲಿಲ್ವಾ? ನೀನೊಂದ್ ಮಗು ತಂದೆ ಕಣಪ್ಪ. ಇನ್ನೊಂದ್ ಮಗು ಇದೆ ಅಂತ ನೈನಮ್ಮಂಗ್ ನಿಜ ಹೇಳೋದಿಕ್ಕೆ ನಿಂಗೆ ಏನಾಗಿತ್ತಪ್ಪ? ಆ ಮಗುನ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮಾವ.
ನನ್ ಮಗುನ ಎತ್ಕೊಂಡು ಹೋದ್ರ? ಯಾರು ಎತ್ಕೊಂಡು ಹೋದ್ರು ಯಜಮಾನ್ರೆ? ನಂಬಿಕೆ ತಕ್ಕ ಹಾಗೆ ಹಬ್ಬದಲ್ಲಿ ನಿನಗ್ ನಿಜ ಗೊತ್ತಾಗುತ್ತೆ ಅಂತ ಹೇಳಿದ್ರು, ಹಾಗೆ ಆಯ್ತು. ಆದ್ರೆ ಬದುಕಿರೋ ಮಗುನ್ ಮಾತ್ರ ನನ್ ಕಣ್ಣಾರೆ ನೋಡೋ ಭಾಗ್ಯ ಇಲ್ಲ. ಅಮ್ಮನಾಗಿ ಅದಕ್ಕೆ ಹಾಲು ಕೊಡೋ ಭಾಗ್ಯ ಇಲ್ಲ ನನಗೆ. ನನ್ ಮಗುನ ಆಡ್ಸಕ್ಕೆ ಆಗ್ತಿಲ್ಲ ಅಕ್ಕ, ಆಡ್ಸಕ್ಕೆ ಆಗ್ತಿಲ್ಲ. ಈಗ ಹೇಳಕ್ಕ, ಈಗ ಹೇಳು, ಎಷ್ಟು ಕೋಟಿ ಇದ್ರು ಏನ್ ಲಾಭ ಅಕ್ಕ, ಏನ್ ಲಾಭ? ನನ್ ಮಗುನ ನೋಡಕ್ಕಾಗ್ತಾ ಇದ್ಮೇಲೆ ಈ ಆಸ್ತಿ ಅಂತಸ್ತು ಇವೆಲ್ಲ ಯಾಕಕ್ಕ, ಯಾಕೆ? ನೈನಿ ಪ್ಲೀಸ್, ಪ್ಲೀಸ್ ನೈನಿ ನನ್ ಮಾತ್ ಕೇಳು ನೈನಿ. ನಿನ್ ಮಗಳು ನಿನ್ ಬಂದ್ ಸೇರ್ತಾಳೆ, ಅದು ನಡೆಯುತ್ತೆ. ನೀನ್ ಬೇಜಾರ್ ಮಾಡ್ಕೋಬೇಡ ನೈನಿ, ಬೇಜಾರ್ ಮಾಡ್ಕೋಬೇಡ. ನೈನಿ ಬಾ ಹೋಗೋಣ, ಹೇಳು, ಎದ್ದೇಳು, ನಡಿ, ಅಳ್ಬೇಡ ನೈನಿ, ನಡಿ. ಏನೋ ನನಗ್ ಕರೆಂಟ್ ಶಾಕ್ ಹೊಡೆದಿದ್ದಕ್ಕಿಂತ ನಯನಿ ಹೀಗೆ ಆಡ್ತಿರೋದೇ ತುಂಬಾ ಶಾಕಿಂಗ್ ಆಗಿದೆ. ನಿಜ ಸಖಿ, ನಯನಿಗೆ ಹೊಡಿಬೇಕಾಗಿರೋ ಕರೆಂಟ್ ಶಾಕ್ ನನಗೆ ಹೊಡೆದಿದೆ ಅಂದ್ರೆ ಆ ಗಾಯತ್ರಿ ದೇವಿ ನನ್ ಮೇಲೆ ಪ್ರತೀಕಾರ ತೀರಿಸ್ಕೊಳಕ್ ನೋಡ್ತಿದ್ದಾಳೆ ಅಂತಾನೆ ಅರ್ಥ. ಈಗ ನಯನಿ ಪ್ರಯತ್ನ ಶುರು ಆಗತ್ತೆ. ನಿಮ್ಮನ್ ಸಾಯಿಸ್ಬೇಕು ಅಂತನಾ? ಇಲ್ಲ ವಲ್ಲಭ, ಕಾಣೆ ಆಗಿರೋ ಮಗುನ ಹುಡ್ಕೋ ಪ್ರಯತ್ನ. ನಮಗ್ ಸಿಗ್ದಿರೋದು ಅವಳಿಗೆ ಸಿಕ್ಬಿಡುತ್ತಾ? ಖಂಡಿತ ಸಿಗತ್ತೆ. 1000 ಹಸುಗಳ ಮಧ್ಯೆ ತನ್ನ ತಾಯಿ ಇದ್ರೂ ಕೂಡ ಎಳೆ ಕರು ತನ್ನ ತಾಯಿನ ಹೇಗ್ ಸೇರುತ್ತೋ ಆ ಅತ್ತೆ ಸೊಸೆ ಕೂಡ ಹಾಗೆ ಒಂದಾಗ್ತಾರೆ. ಅವಾಗ ನಮ್ ಶತ್ರುಗಳೆಲ್ಲ ಒಂದೇ ಕಡೆ ಇರ್ತಾರಲ್ಲ ಮಾಮ್, ಸಂಹಾರ ಮಾಡೋದಕ್ಕೆ ಈಸಿ ಆಗತ್ತೆ. ಎಲ್ರೂ ಒಂದೇ ಕಡೆ ಇದ್ದಾಗ ಮೊದಲು ನಡೆಯೋದು ಯುದ್ಧ. ವೀರಮರಣ ಯಾರ್ದು ಅಂತ ತಿಳ್ಕೋಬೇಕು. ಅದಕ್ಕಿನ್ನೂ ಟೈಮ್ ಇದೆ ವಲ್ಲಭ. ಅಷ್ಟ್ರಲ್ಲಿ ಜೀವನ್ನ ನಯನಿ ಮೀಟ್ ಮಾಡಬಾರ್ದು. ಅಂದ್ರೆ ಅವನ್ ಪ್ರಾಣ ತೆಗಿಬೇಕು. ಹುಟ್ಟಲೆ ಮಗು ಸತ್ತೋಯ್ತು. ಇನ್ನೊಂದು ಮಗು ಮಾಯ ಆಗೋಯ್ತು. ಯಾರು ಎತ್ಕೊಂಡು ಹೋಗಿರ್ಬೋದು ಅಂತ ನಾನು ಹುಡುಕಿದ್ರು ಇನ್ನೊಂದು ಮಗು ಇಲ್ದಿರೋ ವಿಷಯ ನಿನಗೆ ಗೊತ್ತಾದ್ರು ನೀನು ಸಹಿಸೋದಿಲ್ಲ ಅಂತ ನಿನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಮೌನ ಅನ್ನೋ ಶಿಕ್ಷೆನ ಅನುಭವಿಸ್ತಿದ್ದೀನಿ. ಹಾಗಂತ ಮಗು ಹೋದ್ರೆ ಹೋಯ್ತು ಅಂತ ನಾನು ಸುಮ್ಮನಿರ್ಲಿಲ್ಲ, ಹುಡುಕಾಡ್ದೆ.
ಹೆತ್ತಿರೋ ನಮ್ಮಮ್ಮನ, ನೀನ್ ಹೆತ್ತಿರೋ ನಿಮ್ಮ ಅತ್ತೆಗೆ ಪುನರ್ಜನ್ಮ ಪಡೆದಿರೋ ಮಗು ಅವರೇ ಅಂತ ನಿನ್ನ ಹತ್ರಕ್ಕೆ ಕರ್ಕೊಂಡು ಬರಕ್ಕಾಗ್ಲಿಲ್ಲ. ಇದೆಲ್ಲ ಮಾಡಿದ್ದು ಪ್ರಾಣವಾಗಿ ನೋಡ್ಕೊಳ್ಳೋ ನನ್ನ ಹೆಂಡತಿಗೋಸ್ಕರನೇ. ಈಗಲೂ ಕೂಡ ನಾನು ಮಾಡಿದ ತಪ್ಪು ಅಂತ ಅನ್ಸಿದ್ರೆ, ಮೋಸ ಅನ್ಸಿದ್ರು, ಅನ್ಯಾಯ ಅನ್ಸಿದ್ರು, ನೀನು ಯಾವ ಶಿಕ್ಷೆ ಕೊಟ್ರು ಕೂಡ ನಾನು ಅನುಭವಿಸೋದಕ್ಕೆ ರೆಡಿ. ನನ್ನ ಜೊತೆ ನೀನು ಮಾತಾಡಿ 1 ಗಂಟೆ ಆಗಿದೆ. ಈ 60 ನಿಮಿಷದಲ್ಲಿ ನನ್ನ ಎದೆ ವಿಲ ಅಂತ ಒದ್ದಾಡ್ತಾ ಇದೆ. ಎದೆ ಬಡಿತ ನಿಂತೋದ್ರೂ ಪರವಾಗಿಲ್ಲ, ಪಶ್ಚಾತ್ತಾಪದಿಂದ ಕೆಲಸ ಮಾಡಲ್ಲ ಅಂತ ಹೇಳ್ತಿದೆ. ನೀವ್ ಸುಮ್ನೆ ಇದ್ರೆ ನನ್ ಕೈ ತಪ್ಪಿಸ್ಕೋಬಹುದು ಅನ್ಕೊಂಡಿದೀರಾ? ನಿಮ್ ಅತ್ಕೆಗೆ, ಅದೇ ನಮ್ ನೈನಿ ಅಕ್ಕನ್ಗೆ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅತ್ತೆಗೋಸ್ಕರ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡ್ ಹುಡುಕಿ ಅಂತ ನೀವ್ ಹೋಗಿ ಹೇಳ್ಬೇಕಿತ್ತು ರೀ. ನೀನ್ ಹೇಳೋ ಮಾತುಗಳಿಗೆ ನಾನ್ ಯಾಕೆ ಒಪ್ಕೊಳ್ಳಿ? ನನ್ನ ಹತ್ರ ಹೀಗ್ ಹೇಳ್ತಿದ್ದೀರಾ, ನಮ್ಮ ಅಕ್ಕನ ಹತ್ರ ಏನ್ ಹೇಳಿರ್ತೀರೋ ಯಾರಿಗ್ ಗೊತ್ತು? ಮಗು ಇಲ್ಲ ಅಂತ ತುಂಬಾ ಒದ್ದಾಡ್ತಿರೋ ಅವಳು ಈಗ 50 ಕೋಟಿ ಬಿಟ್ಟಿರ್ಬೋದು. ನಾಳೆ ಒಂದಿನ ಇನ್ನೊಂದ್ ಮಗು ಸಿಕ್ಕದ್ಮೇಲೆ ಕಂಡೀಷನ್ ಹಾಕಿರೋ ನಿಮ್ ಚಿಕ್ಕಮ್ಮನೆ ಇನ್ ಮುಂದೆ ನಿಮ್ಮಮ್ಮ ಅಂತ ಹೇಳ್ಬೋದು. ಇದೆಲ್ಲ ಹಾಗಿರ್ಲಿ, ನಿಜ ಹೇಳು, ನಿನ್ನ ಕೆಟ್ಟ ಬುದ್ಧಿಗೆ ಕಾರಣ ಏನು? ನಮ್ಮ ಮಾಮ್ ಇನ್ಫ್ಲುಯೆನ್ಸ್ ಏನಾದ್ರೂ ಇದೆಯಾ? ಇಲ್ಲ, ತಿಲೋತ್ತ ಮಾತೆ ಆದ್ಮೇಲೆ ನಾನೇ ಈ ಮನೆಗ್ ಮಹಾರಾಣಿ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಸರಿ, ನಿನ್ನ ಅತಿ ಆಸೆಗೆ ಅರ್ಥ ಇದೆ ಅಂತ ಅನ್ಕೋತೀನಿ. ಗಾನವಿನ ಕೊಟ್ಟು ಗಾಯತ್ರಿನ ಸಾಕ್ತೀನಿ ಅನ್ನೋದ್ರ ಹಿಂದೆ ಇರೋ ನಿನ್ ಉದ್ದೇಶ ಏನು? ಚಿಕ್ಕವಳಿದ್ದಾಗ ಓದಿದ ಕತೆಗಳಲ್ಲಿ ನಂಗ್ ತುಂಬಾ ಇಷ್ಟ ಆದ ಕತೆ ಯಾವ್ದು ಅಂದ್ರೆ ಬಂಗಾರದ ಮೊಟ್ಟೆ ಇಡೋ ಕೋಳಿ ಕತೆ. ದುರಾಸೆಗ್ ಬಿದ್ದು ಅವರು ಕೋಳಿನ್ ಸಾಯಿಸ್ಬಿಟ್ರು, ಆದ್ರೆ ನಾನ್ ಹಾಗಲ್ಲ. ಅಕ್ಷಯ ಪಾತ್ರೆ ತರ ಅದೃಷ್ಟ ತುಂಬಿ ತುಳುಕ್ತಿರೋ ಗಾಯತ್ರಿ ಅತ್ತೆನ್ ಸಾಕಿ ಅವ್ರನ್ನ ಬೆಳೆಸಿದ್ರೆ ನಾನಿನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ, ನಿಮ್ಗಿಂತ ಒಳ್ಳೆ ಲೆವೆಲ್ ಅಲ್ಲಿ ಇರ್ತೀನಿ. ಶಬಾಷ್, ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ಯಾ. ಈ ವಿಷಯದಲ್ಲಿ ನಿನ್ನ ಮೆಚ್ಕೊಳ್ಳೇಬೇಕು. ನನ್ ಪ್ಲಾನ್ ಗೊತ್ತಾಯ್ತಲ್ಲ, ಈಗ್ಲಾದ್ರೂ ನನ್ ಜೊತೆ ಕೈ ಜೋಡಿಸ್ತೀರಾ? ಅಯ್ಯೋ ದಡ್ಡಿ, ಮದುವೆಲ್ ಮಾತ್ರ ನಿನ್ ಕೈ ಹಿಡ್ಕೊಂಡಿದ್ದು, ಅದಾದ್ಮೇಲೆ ಅರ್ಥ ಆಯ್ತು ನಿನ್ ಕೈ ಇಟ್ ಕಡೆ ಎಲ್ಲ ಸರ್ವನಾಶ ಅಂತ. ನಿನ್ ಜೊತೆ ಕೈ ಜೋಡಿಸೋದ್ ಮಾತ್ರ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಒಳ್ಳೇದು, ಹೇಳಾಯ್ತಲ್ಲ, ಈಗ ಮಲ್ಕೊಳ್ಳಿ. ಇನ್ನೊಂದು ವಿಷಯ ಇದೆ, ಗಾಯತ್ರಿ ದೊಡ್ಡಮ್ಮ ನೈನಿ ಅದಕ್ಕೆ ಹತ್ರನೇ ಬೆಳಿತಾರೆ. ಯಾರು ಎತ್ಕೊಂಡು ಹೋದ್ರು, ಯಾರತ್ರ ಇದೆಯೋ ಗೊತ್ತಿಲ್ಲ. ಸಿಗೋ ಅಷ್ಟರಲ್ಲಿ ಎಷ್ಟು ವರ್ಷ ಆಗತ್ತೋ ಏನೋ. ಆಗ ನಾನೇ ನಿಮ್ಮಮ್ಮ ಅಂತ ನೈನಿ ಅಕ್ಕ ಹೇಳಿದ್ರು, ಸಾರಿ ಆಂಟಿ ನೀವ್ ಯಾರೋ ಗೊತ್ತಿಲ್ಲ ಅಂತ ಗಾಯತ್ರಿ ಹೇಳಿದ್ಲು ಅನ್ಕೊಳ್ಳಿ, ಅಲ್ಲಿಗ್ ಮುಗೀತಲ್ಲ. ಅಯ್ಯೋ ಹುಚ್ಚಿ, ರಕ್ತಕ್ಕೆ ಕೆಟ್ಟು ವಾಸನೆ ಇರುತ್ತೆ ಹೊರತು ರಕ್ತ ಸಂಬಂಧಕ್ಕೆ ಅದ್ಯಾವುದೂ ಇರಲ್ಲ. ದೊಡ್ಡಮ್ಮ ದೂರ ಆಗಿದಾರಷ್ಟೇ, ಒಂದ್ಸಲ ಹತ್ರ ಆದ್ರೆ ಈ ಜನ್ಮ ಪೂರ್ತಿ ಅದಕ್ಕೆ ಜೊತೆನೇ ಇರ್ತಾರೆ. ಮೈಂಡ್ ಇಟ್. ವಾವ್, ಎಂಥ ಐಡಿಯಾ ಮಾಡಿದ್ಯಾ ಸುಮನ. ಬ್ರಿಲಿಯಂಟ್ ಬ್ರೈನ್ ನಿಂದು. ಬ್ರಿಲಿಯಂಟ್ ಅಂತೆ ನಿನ್ ತಲೆ. ನೈನಿ ಬದುಕಿರೋದೇ ಗಾಯತ್ರಿ ಅತ್ತೆಗೋಸ್ಕರ. ಅಮ್ಮ ಅಂತ ಕರೀತಾ ಅವ್ರು ಯಾವಾಗ ಅವಳಿಗೆ ಹತ್ರ ಆಗ್ತಾರೆ ಅಂತ ಕಾಯ್ತಿದ್ರೆ ಅವಳ ಹತ್ರ ಆಸ್ತಿನ ಬರ್ಸ್ಕೊಂಡು ಅವಳ ಕನಸನ್ನ ನುಚ್ಚು ನೂರು ಮಾಡ್ಬೇಕು ಅನ್ಕೋತಿದ್ಯಾ ನೀನು? ನಿನ್ ಬುದ್ಧಿಗೊಂದಿಷ್ಟು ಧೂಳೊಳಿಯ, ಇಷ್ಟು ಕೀಳಾಗಿ ಯೋಚನೆ ಮಾಡ್ತೀಯಲ್ಲ ಸುಮ್ನ ನೀನು. ಕಂಡೀಷನ್ಗೆ ಒಪ್ಕೊಂಡಿಲ್ಲ ಅಂದ್ರೆ ನನ್ ಮಗು ನನಗೆ ಕೊಟ್ಬಿಡಿ. ಸುಮನ, ಗಾಯತ್ರಿ ದೊಡ್ಡಮ್ಮಗೋಸ್ಕರ ಪ್ರಾಣನಾದ್ರೂ ಕೊಡ್ತಾರೆ, ಪ್ರಾಣ ಬೇಕಾದ್ರೂ ತೆಗಿತಾರೆ. ಇದ್ ನೀನ್ ಮಾತ್ರ ಅಲ್ಲ, ಸಖಿ ಅಂತವ್ರು ಕೂಡ ನೆನ್ಪಿಟ್ಕೊಂಡ್ರೆ
ತುಂಬಾ ಒಳ್ಳೇದು. ಸೊ ನೈನಿ ಮಕ್ಕಳಿಲ್ದಿರೋಳ್ ಹಾಗೆ ಇದ್ದು ಬಿಡ್ತಾಳೆ ಅಂತಾಯ್ತು. ಅಯ್ಯೋ ಯೂಸ್ಲೆಸ್. ವಿಶಾಲ್ ನೈನಿ ಏನಾದ್ರು ಮತ್ತೆ ನಮಗ್ ಮಗು ಆದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ರೆ ಅದ್ ನಿಜ ಆಗೋದು ಎಷ್ಟೊತ್ತು ಮಹಾ. ಇಬ್ರು ಏನೋ ದೊಡ್ಡದಾಗ್ ಮಾತಾಡಕ್ ಬಂದ್ಬಿಟ್ರು. ಹೋಗ್ರೆ. ಮರಿ ಮಾರಣ್ಣನ ಯಾರ ಆಂಟಿ ಅದು? ಮಾಟ ಮಂತ್ರ ವಿಧಿಯಲ್ಲಿ ಮೇಲ್ಗೈ ಸಾಧಿಸ್ತೋನು. ನಯನಿ ಯಾವ ರೀತಿ ಭವಿಷ್ಯದಲ್ಲಿ ಬರೋ ಅಪಾಯನ ತಿಳ್ಕೋತಾಳೋ ಹಾಗೇನೆ ಮಾರಣ್ಣ ಕೂಡ ಯಾರೇನ್ ಮಾಡಬಹುದು ಅನ್ನೋದನ್ನ ಪರೋಕ್ಷವಾಗಿ ಸೂಚಿಸ್ತಾನೆ. ಎಷ್ಟು ಚಾರ್ಜ್ ಮಾಡ್ತಾರೋ ಏನೋ. ದುಡ್ಡು ಮುಟ್ಟಲ್ಲ. ಚೆಕ್ ತಗೋತಾರ ಆಂಟಿ? ಜಸ್ಟ್ ಶಟ್ ಅಪ್. ಏನ್ ಕೊಟ್ರು ತಗೊಳಲ್ಲ ಅಂದ್ರೆ ಸಮಯ ಬಂದಾಗ ಪ್ರಾಣ ಬೇಕಾದ್ರೂ ತಗೋತಾರೆ ಅಂತ ಅರ್ಥ. ನಿನಗೂ ನನ್ಗೂ ವೋಟ್ ಹಾಕೋ ಹಕ್ಕಿದೆ ಸಖಿ. ಆದ್ರೆ ಮರಿ ಮಾರಣ್ಣನಂತ ಮಂತ್ರವಾದಿಗಳಿಗೆ ಕೊಲ್ಲೋ ಹಕ್ಕಿದೆ. ಜನಜೀವನದಿಂದ ದೂರ ಇರೋ ಅಂತ ವ್ಯಕ್ತಿಗಳೇ ಎಷ್ಟೋ ಜನರನ್ನ ಭೂಗರ್ಭಕ್ಕೆ ಕಳಿಸ್ತಾರೆ. ಮಾಮ್, ನೀವು ಹೇಳ್ತಿರೋದ್ ಕೇಳಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ನನ್ಗೂ ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಹುಟ್ತಾ ಇದೆ ಆಂಟಿ. ಇದೆ ನಿಮ್ಮಿಬ್ರು ಮಧ್ಯೆ ಇರೋ ವ್ಯತ್ಯಾಸ. ಅಪ್ಪಿತಪ್ಪಿ ಸಖಿ ಆಸೆನೇನಾದ್ರೂ ತೀರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಮಾಮ್? ನಿಮ್ಮಿಬ್ರನ್ನ ನನ್ ಜೊತೆ ಕರ್ಕೊಂಡು ಹೋಗೋದು ನನಗೂ ಒಂಥರ ಒಳ್ಳೇದೆ. ನಮ್ಮನ್ ಬಲಿ ಕೊಡಲ್ಲ ತಾನೆ? ವಲ್ಲಭ್, ಹೆತ್ತ ತಾಯಿ ಮಗುನ ಬಲಿ ತಗೋತಾಳ ಹೇಳು? ನಮ್ಮ ಮಾಮ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ಏಯ್, ಅಂತ ಭಯ ಇಟ್ಕೋಬೇಡ. ನಿಮ್ಮನ್ನ ಬಲಿ ಕೊಟ್ಟು ನಾನೇನ್ ಸಾಧಿಸ್ಲಿ? ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ನನ್ ಸಾವನ್ನ ನೋಡ್ಬೇಕು ಅಂತ ಎಲ್ಲಿಲ್ಲದ ಆತ್ರ ಪಡ್ತಾ ಇರೋವಾಗ ಮರಿ ಮಾರಣ್ಣನ ಭೇಟಿಯಾಗೋದೇ ಒಳ್ಳೇದು. ಡನ್ ಆಂಟಿ, ನೀವು ಟೈಮ್ ಫಿಕ್ಸ್ ಮಾಡಿ. ಬುರಿ ನಜರ್ ವಾಲಾ ತೇರಾ ಮುಖ ಕಾಲ. ಇದು ಹಿಂದಿಯಲ್ಲಿ. ಕನ್ನಡದಲ್ಲಿ ದೃಷ್ಟಿ ಹಾಕೋರಿಗೆ ಕಣ್ ಕಪ್ಪಾಗಿ ಹೋಗ್ಲಿ. ಮಗುನ್ ಹೆತ್ಮೇಲೆ ನೀವ್ ಹೇಳ್ದಾಗೆ ಅಷ್ಟ್ ಈಸಿಯಾಗಿ ಬಿಟ್ಟು ಹೋಗಕ್ ಆಗಲ್ಲ. ಅಲ್ಲ, ನಿಮ್ ಮಗ್ಳೇನಾದ್ರೂ ಗುಂಡ್ಪೆನ್ ತರ ಸಣ್ಣಕ್ಕಿದ್ದಾಳೆ ಅನ್ಕೊಂಡಿದೀರಾ? ಎಷ್ಟು ಭಾರ ಇದ್ದಾಳೆ. ನೀನ್ ದೃಷ್ಟಿ ಹಾಕ್ಬೇಡ. ಹೆತ್ತ ತಾಯಿ ದೃಷ್ಟಿ ಮಗುಗ್ ತಾಗಲ್ಲ. ಅದಕ್ಕೆ ಹೇಳಿದ್ದು. ಏನಂದ್ರಿ? ಏನಿಲ್ಲ ಬಿಡು. ತೊಟ್ಲಲ್ಲಾದ್ರೂ ಮಲಗಿಸ್ಬೋದಿತ್ತಲ್ಲ. ಯಾವಾಗ್ಲೂ ಲ್ಯಾಪ್ಟಾಪ್ ಮುಂದೆ ಕೂತಿರೋದಲ್ಲ, ಆಗಾಗ ಮಗ್ಳನ್ನು ಆಟಾಡ್ಸ್ಬೇಕು. ಕೆಲ್ಸ ಇದ್ದಾಗ ಎತ್ಕೋ ಅಂತೀಯ, ಖಾಲಿ ಕೂತಾಗ ಎತ್ಕೊಳಕ್ ಬಂದಾಗ ಬೈತೀಯ. ಮೆಂಟ್ಲು ಕಣ ನೀನು. ಹೇಳಮ್ಮ, ಈಗ ನಾನೇನ್ ಮಾಡ್ಬೇಕು? ನೀವೇನ್ ಹೇಳಿ ನಂಬಿಸ್ತಿರೋ ಗೊತ್ತಿಲ್ಲ. ರೂಮಿಂದ ಗಾನವಿನ ಕರ್ಕೊಂಡ್ ಬರ್ಬೇಕು. ನೀನ್ ಹೇಳದೆ ಅಂತ ಹೇಳಿದ್ರೆ? ಅಯ್ಯೋ, ನಿಮಗ್ ಹೊಡೆದ್ರು ಹೊಡಿಬಹುದು ಸುಮನ. ಅದು ನಿಜಾನೇ. ಚಿಕ್ಕವರು ದೊಡ್ಡವರು ಅನ್ನೋ ಗೌರವ ಬೇರೆ ಇಲ್ಲ. ಸರಿನಮ್ಮ, ನನ್ನ ಟ್ಯಾಲೆಂಟ್ ನ ಉಪಯೋಗಿಸಿ ಮಗುನ ಕರ್ಕೊಂಡ್ ಬರ್ತೀನಿ. ಸರಿ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಸುಮ್ಮನಂಗ್ ಅನುಮಾನ ಬರ್ದಿರೋ ಹಾಗೆ ನೋಡ್ಕೊಳಮ್ಮ. ನಿಮ್ಮಪ್ಪ ಬೈದ್ರೆ ನಾನ್ ಅಳ್ಬೇಕು, ನೀನ್ ಯಾಕೆ ಅಳ್ತಿದ್ಯಾ? ಅಯ್ಯೋ, ಆ ಚಿಕ್ಕ ಮಗುಗೆ ಏನೇ ಅರ್ಥ ಆಗುತ್ತೆ? ಎತ್ಕೊಂಡು ಸಮಾಧಾನ ಮಾಡು. ನಾನು ಆಡಿಸ್ತೀನಲ್ಲ. ಅಲ್ಲಲ್ಲೇ ಬಂಗಾರಿ ಚಿನ್ನಿ, ಮೈ ಡಿಯರ್ ಮುದ್ದಾದ ಗಾನ್ವಿ, ನಗುನೇ ಇಲ್ದಿರೋ ಈ ರೂಮಲ್ಲಿ ನಿನಗಿರಕ್ ಆಗ್ತಿಲ್ಲ ಅಂತ ಅರ್ಥ ಆಗ್ತದೆ ನಂಗೆ. ಮನೆ ಒಳಗೇನೆ ಆಟ ಆಡ್ಕೊಂಡು ತಿರ್ಗಾಡೋಣ.
ಬಾರಿ ಬಂಗಾರಿ. ಹುಷಾರು ಮಾವ, ಗಾರ್ಡನ್ಗೇನು ಕರ್ಕೊಂಡು ಹೋಗ್ಬಿಡಿ. ವಿಕ್ರಾಂತ್, ನನಗ್ ಮಕ್ಳು ಇಲ್ಲ ಅಂದ್ರು ಕೂಡ ಮಕ್ಕಳನ್ನ ಹೇಗೆ ಆಡಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಪುಟಿ, ಅಮ್ಮಂಗ್ ಟಾಟಾ ಮಾಡು, ಅಪ್ಪಂಗ್ ಟಾಟಾ ಮಾಡು. ಬಾಯ್. ಟಾಟಾ. ಹಾಗೆ ಅಪ್ಪಂಗೂ ಹೇಳಮ್ಮ ಟಾಟಾ. ಬಾಯ್ ಬಾಯ್, ಸಿ ಯು. ಆಮೇಲೆ ಸಿಗ್ತೀನಿ ಅಂತ ಹೇಳು ಅಪ್ಪಗೆ. ಟಾಟಾ, ಬಾಯ್ ಬಾಯ್. ಹುಷಾರು. ಲೈಸೆನ್ಸ್ ತೋರ್ಸು. ಓ, ತಿಲೋತ್ತಮ ಮೇಡಮ್ ಅವರಾ? ವಲ್ಲಭ, ಸಖಿ, ನೈಸ್ ಟು ಮೀಟ್ ಯು. ಏನ್ ಮೇಡಮ್, ಸ್ವಂತ ಕಾರ್ ಇದ್ರು ಬಾಡಿಗೆ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದಾ? ಕೆಲ್ಸದ ಮೇಲೆ ಹೋಗ್ತಿರುವಾಗ ಕೇಳಿದ್ರೆ ಹೋಗೋ ಕೆಲ್ಸ ಆಗಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಆ ತರ ಸೆಂಟಿಮೆಂಟ್ಸ್ ಇದ್ದಿದ್ರೆ ಇಬ್ರು ಹೋಗ್ಬೇಕಾಗಿತ್ತು, ಇಲ್ಲ 4 ಜನ ಹೋಗ್ಬೇಕು, 3 ಹೋಗ್ಬಾರ್ದಲ್ವಾ? ಡ್ರೈವರ್ನು ಸೇರಿಸ್ಕೊಂಡು 4 ಜನ ಅನ್ಕೊಳ್ಳಿ, ಅವಾಗ ಲೆಕ್ಕ ಸರಿ ಹೋಗುತ್ತಲ್ಲ. ನಿಮ್ ಮನೆಯವರಲ್ಲ ಅಂದ್ಮೇಲೆ ಬೇರೆಯವ್ರನ್ನ ಹೇಗ್ ಕೌಂಟ್ ಮಾಡಕ್ಕಾಗತ್ತೆ ಸಖಿ? ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಕ್ರಾಸ್ ಚೆಕ್ ಮಾಡ್ಬೇಕು ಅನ್ಕೊಂಡ್ರೆ ಡಿಕ್ಕಿಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಡ್ರೈವರ್ ಹತ್ರ ಲೈಸೆನ್ಸು, ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಇನ್ಸೂರೆನ್ಸು ಇದೆಲ್ಲ ಇದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ನಮ್ಮನ್ ಬಿಡಿ, ಟೈಮ್ ಆಗ್ತಿದೆ. ಬಹಳ ಕೋಪದಲ್ಲಿದ್ದಾರೆ ವಲ್ಲಭ್ ಸರ್. ಇಟ್ಸ್ ಆಲ್ ರೈಟ್. ಲೈಸೆನ್ಸ್ ತೋರ್ಸು.